ಭಾಗವತ ಸಾರೋದ್ಧಾರದಲ್ಲಿ ಅಧ್ಯಾತ್ಮ ಪ್ರಕರಣ ಆಗ್ತಾ ಇದೆ. ಅದರಲ್ಲಿ 5 ಶ್ಲೋಕಗಳಾಗಿತ್ತು. ಆ 5 ಶ್ಲೋಕಗಳಲ್ಲಿ ಬಂದ ಸಾರಾಂಶ ಪರಮಾತ್ಮನನ್ನ ಬಹಳ ಹತ್ತಿರದಿಂದ ನಮಗೆ ಮತ್ತೆ ಪರಮಾತ್ಮನಿಗೆ ಇರುವ ಸಂಬಂಧಗಳನ್ನು ವಿಚಾರ ಮಾಡ್ತಾ ಹೋದರೆ ಅವನಲ್ಲಿ ಭಕ್ತಿ ಚೆನ್ನಾಗಿ ಬೆಳೆಯುತ್ತೆ. ಆ ಭಕ್ತಿಗೆ ಕಾರಣ ನಮಗೂ ಮತ್ತು ಪರಮಾತ್ಮನಿಗೂ ಇರುವ ಸಂಬಂಧ. ಆ ಸಂಬಂಧದ ಚಿಂತನೆ ಏನಿದೆ, ಆ ಚಿಂತನೆ ಭಕ್ತಿಯನ್ನು ಉದ್ರೇಕಗೊಳಿಸುತ್ತೆ, ಹೆಚ್ಚು ಮಾಡುತ್ತೆ. ಅದಕ್ಕೆ ಅವನಲ್ಲಿ ಮೊದಲು ಪಿತೃತ್ವ, ಗುರುತ್ವ ಮೊದಲಾದ ಅನೇಕ ಸಂಬಂಧಗಳನ್ನು ಸ್ಮರಣೆ ಮಾಡಬೇಕು ಅಂತ ಹೇಳಿ ಪರಮಾತ್ಮನಲ್ಲಿ ಯಾವ ವೈಷಮ್ಯನೂ ಇಲ್ಲ, ಅವನು ವಿಷಮನಲ್ಲ ಅನ್ನೋದಕ್ಕೆ ಸುಮಾರು ಶ್ಲೋಕಗಳಲ್ಲಿ ಅದರ ವಿವರಣೆಯನ್ನು ಕೊಟ್ಟು, ಇವಾಗ 6ನೇ ಶ್ಲೋಕದಲ್ಲಿ 227ನೇ ಶ್ಲೋಕ, ತ್ವಯೈವ ದತ್ತಂ ಪದಮೈಂದ್ರಮೂರ್ಜಿತಂ ಹೃತಂ ತ್ವಯೈವಾದ್ಯ ತದೇವ ಶೋಭನಂ ಮನ್ಯೇ ಮಹಾನಸ್ಯ ಕೃತೋಪ್ಯನುಗ್ರಹೋ ವಿಭ್ರಂಶಿತೋ ಯಚ್ಶ್ರಿಯ ಆತ್ಮಮೋಹನಾತ್. ಈ ಶ್ಲೋಕದಲ್ಲಿ ಪರಮಾತ್ಮ ಅವನು ಕೃಪಾಳು. ಕೃಪಾಳುತ್ವ ಎನ್ನುವುದು ಅವನಲ್ಲಿರುವ ದೊಡ್ಡ ಧರ್ಮ. ಹೇಗೆ ಅವನಲ್ಲಿ ವೈಷಮ್ಯ ಇಲ್ಲ ಅಂತ ಚಿಂತನೆ ಮಾಡಬೇಕಲ್ವಾ, ಅದೇ ಥರ ಅವನಲ್ಲಿ ಕೃಪಾಳುತ್ವ ಎನ್ನುವ ಧರ್ಮ ಇದೆ ಅಂತಲೂ ಚಿಂತನೆ ಮಾಡಬೇಕಂತೆ. ಅದು ಕೂಡ ಭಕ್ತಿ ಹೆಚ್ಚಾಗುವುದಕ್ಕೆ ಕಾರಣ. ಆದ್ದರಿಂದ ಈ ಶ್ಲೋಕದಲ್ಲಿ ಪರಮಾತ್ಮನ ಕೃಪಾಳುತ್ವದ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಈ ಶ್ಲೋಕ ಇನ್ನು 2 ಶ್ಲೋಕ ಮುಂದೆ ಇವೆಲ್ಲವೂ ಕೂಡ ಒಂದು ಕಥೆಯನ್ನು ಮುಂದಿಟ್ಟುಕೊಂಡು ಪರಮಾತ್ಮನಲ್ಲಿ ಇಂತಹ ಧರ್ಮಗಳಿದೆ ಅಂತ ತೋರಿಸ್ಲಿಕ್ಕೆ ಹೊರಟಿದೆ. ಬಲಿಚಕ್ರವರ್ತಿಯ ಕಥೆ. ಬಲಿ ಅವನ ರಾಜ್ಯವನ್ನ ಕಸ್ಕೊಂಡ್ಬಿಡ್ತಾನೆ ಪರಮಾತ್ಮ. ನಮಗೇನನ್ಸುತ್ತೆ, ಏನ್ರಿ ಇದು ಕೃಪಾಳುತ್ವ ಹೇಗ್ರಿ ಆಗತ್ತೆ? ಕೃಪಾಳುತ್ವ ಧರ್ಮನ ರಾಜ್ಯ ಕೊಟ್ಟರೆ ಅವನನ್ನು ಕೃಪಾಳು ಅಂತ ಕರಿಬೇಕು. ಇರೋ ರಾಜ್ಯವನ್ನ ಅಪಹರಣ ಮಾಡಿ ಕಿತ್ತುಕೊಂಡ್ಬಿಟ್ಟು ಅದನ್ನು ನೀವು ಏನೋ ಕೃಪಾಳು ಕೃಪಾಳು ಪರಮಾತ್ಮ ಅಂತ ಕೊಂಡಾಡ್ತಾ ಇದ್ದೀರಲ್ಲ, ಇದೇನು ಅರ್ಥ ಆಗ್ತಾ ಇಲ್ಲ ನಮಗೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ವಿಷ್ಣುತೀರ್ಥರು, ನೀವು ಫಸ್ಟ್ ಕೃಪಾಳುತ್ವ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀರಿ, ಅವನು ಹೇಗೆ ಅನುಗ್ರಹ ಮಾಡ್ತಾನೆ ಅನ್ನೋದನ್ನ ನೀವು ತಿಳ್ಕೊಳ್ಳಿ ಮೊದಲು. ಇದರಿಂದ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಬಲಿಚಕ್ರವರ್ತಿಯಿಂದ ಅವನ ರಾಜ್ಯವನ್ನು ಕಸೆದುಕೊಂಡಿದ್ದು ಏನಪ್ಪ, ಪರಮಾತ್ಮ ನಿರ್ದಯಿ, ಅವನಿಗೆ ಇಡೀ ಭೂಮಂಡಲವನ್ನು ದಾನ ಮಾಡಿದ್ದಾನೆ. ಅಂತಹ ಬಲಿಚಕ್ರವರ್ತಿಗೆ ಕೊನೆಗೆ ರಾಜ್ಯವನ್ನು ಕಿತ್ತುಕೊಂಡು ಅವನಿಗೆ ವರುಣಪಾಶದಿಂದ ಕಟ್ಟಿ ಅವನನ್ನು ಕಾರಾಗೃಹದಲ್ಲಿಟ್ಟು ಕೊನೆಗೂ ತುಳಿದು ಎಲ್ಲೋ ಭೂಮಿಯ ಕೆಳಗಡೆ ಲೋಕಕ್ಕೆ ಅಟ್ಟಿಬಿಟ್ನಲ್ಲ, ಇದು ಏನಿದು? ಪರಮಾತ್ಮ ಹೀಗೆಲ್ಲ ಮಾಡ್ತಾನ? ಏನು ಬಂದಂಗಾಯ್ತು? ಅವನು ದಾನ ಕೊಟ್ಟಿದ್ದರಿಂದ ಏನು ಕೊಟ್ಟ ಅವನಿಗೆ ವಾಪಸ್ಸು? ಕೊಟ್ಟಿದ್ದಲ್ಲ, ಅವನನ್ನು ಬಂಧನ ಮಾಡಿ ಅವನ್ನ ತುಳಿದು ಕೆಳಗಡೆ ಹಾಕಿಬಿಟ್ನಾ? ಇದು ಮಾಡೋದು ಸರಿನಾ ಅಂತ ಪ್ರಶ್ನೆ
ಅದ್ರ ಜೊತೆಗೆ ಇದನ್ನ ಕೃಪಾಳುತ್ವ ಅಂತ ಬೇರೆ ಕೊಂಡಾಡ್ತಾ ಇದ್ದೀರಲ್ಲ, ಏನು ಅರ್ಥವೇ ಆಗ್ತಾ ಇಲ್ಲ ನಮಗೆ ಅಂತ ಪ್ರಶ್ನೆ. ಅದಕ್ಕೆ ವಿಷ್ಣು ತೀರ್ಥರು ಮೊದಲು ಸ್ವಲ್ಪ ಪೀಠಿಕೆಯನ್ನು ಕೊಡ್ತಾರೆ. ನೋಡಿ, ಪರಮಾತ್ಮ ಏನ್ ಮಾಡ್ತಾನೆ ಗೊತ್ತಾ? ಪ್ರಥಮತಃ ಏವ ದಯಾಲುತಾಂ ನ ಪ್ರದರ್ಶಯತಿ. ಅವನು ಫಸ್ಟ್ ಸ್ಟೆಪ್ ಅಲ್ಲೇನೆ, ಪ್ರಥಮತಃ ಅಂದ್ರೆ ಮೊದಲು, ಅವನು ತನ್ನ ಕೃಪಾಳತ್ವವನ್ನು ತೋರಿಸೋದಿಲ್ಲ. ಏನ್ ಮಾಡ್ತಾನೆ ಮತ್ತೆ? ಕಿಂತು ಬಹುತರಂ ಪರೀಕ್ಷಾ ತತ್ರ ಸ್ಥೈರ್ಯೇ ಸತಿ. ಪರೀಕ್ಷೆ ಮಾಡ್ತಾನೆ, ನಿಜವಾಗ್ಲೂ ಇವನಿಗೆ ನನ್ನ ಮೇಲೆ ಭಕ್ತಿ ಇದೆಯಾ ಅಂತ ಪರೀಕ್ಷೆ ಮಾಡಿ, ಆ ಭಕ್ತಿ ದೃಢವಾಗಿದೆ ಅಂತ ಗೊತ್ತಾದ ಮೇಲೆ ಕೃಪಾಳುತ್ವವನ್ನು ಪ್ರದರ್ಶನ ಮಾಡ್ತಾನೆ. ಪ್ರದರ್ಶನ ಹಾಗಾದ್ರೆ ಮೊದಲು ಕೃಪಾಲು ಆಗಿರ್ಲಿಲ್ವಾ? ಮೊದಲು ಕೃಪಾಲುನೇ, ಆದರೆ ನಮಗದು ಕೃಪಾಲುತ್ವವನ್ನು ಇವನು ತೋರ್ತಾ ಇದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ತೋರಿಸ್ತಾನೆ ಎಲ್ಲಾರ್ಗು. ಇದಂಚ ಬಲಿ ವಿಷಯೇ ದೃಷ್ಟಂ. ಇಂತಹ ಒಂದು ಕೃಪಾಲುತ್ವ ಅದು ಬಲಿ ಚಕ್ರವರ್ತಿಯ ಒಂದು ಪ್ರಸಂಗದಲ್ಲಿ ಗೊತ್ತಾಗತ್ತೆ. ಅವನು ಕೃಪಾಲು ಆಗಿದ್ದಾನೆ ಅಥವಾ ಈ ಬಲಿಚಕ್ರವರ್ತಿಯ ಒಂದು ವಿಷಯದಲ್ಲಿ ಅವನು ತನ್ನ ಕೃಪಾಲತ್ವವನ್ನು ತೋರಿಸಿದ್ದಾನೆ ಅಂತ ನೀವೇನು ಹೇಳ್ತಾ ಇದ್ದೀರಾ? ಅದು ನಮಗೆ ಸ್ವಲ್ಪ ಅರ್ಥ ಆಗ್ತಾ ಇಲ್ವಲ್ಲ. ಯಾಕೆಂದ್ರೆ ಎಲ್ಲ ರಾಜ್ಯವನ್ನು ಕಿತ್ತುಕೊಂಡು ಬಿಟ್ಟ ಅವನ ಕೈಲಿ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ವಿಷ್ಣು ತೀರ್ಥರು ಏನು ಮಾಡ್ತಾರೆ? ನಾವು ಯಾಕಪ್ಪ ಅದನ್ನು ಹೇಳಬೇಕು? ಅವನ ಕೃಪಾಲು ಆಗಿ ಬಲಿಚಕ್ರವರ್ತಿಯ ರಾಜ್ಯವನ್ನು ಕಸಿದುಕೊಂಡ ಅಂತ ಪ್ರಹ್ಲಾದ ರಾಜರ ಒಂದು ಮಾತಿನಿಂದ ತಿಳಿಯೋಣ ಅಂತ ಪ್ರಹ್ಲಾದ ರಾಜರು ಆ ಬಲಿಚಕ್ರವರ್ತಿಯ ಕಥಾಪ್ರಸಂಗದಲ್ಲಿ ಪ್ರಹ್ಲಾದ ರಾಜರು ಬಂದು ಸ್ತೋತ್ರ ಮಾಡ್ತಾರೆ ಪರಮಾತ್ಮನನ್ನ, ತ್ರಿವಿಕ್ರಮ ರೂಪಿ ಪರಮಾತ್ಮನನ್ನ. ಆ ಶ್ಲೋಕವನ್ನೇ ಇಲ್ಲಿ ಇಟ್ಟಿದ್ದಾರೆ. ಆಗ ಎಂತಹ ಸ್ಥಿತಿ ಇತ್ತು ಬಲಿಚಕ್ರವರ್ತಿದು. ಬಲವು ಹೃತರಾಜ್ಯೇ ಸತಿ ಪ್ರಹ್ಲಾದ ಅಭ್ಯುಪೇತ್ಯ ಗತರಾಜ್ಯಂ ಪಾಶಬದ್ಧಂ ಬಲಿಂ ದೃಷ್ಟ. ಆ ಪ್ರಹ್ಲಾದ ರಾಜರು ಬಂದಿದ್ದು ಯಾವಾಗ ಅಂತಂದ್ರೆ, ಬಲಿಚಕ್ರವರ್ತಿ ತನ್ನ ರಾಜ್ಯವನ್ನೆಲ್ಲ ಕಳೆದುಕೊಂಡು ಬಿಟ್ಟಿದ್ದಾನೆ. ಯಾಕೆ? ದಾನ ಕೊಟ್ಬಿಟ್ಟಿದ್ದಾನೆ ಇಡೀ ಭೂಮಿಯನ್ನ ಆ 3 ಪಾದವನ್ನ ಅವನು ಅಳತೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. 3ನೇ ಪಾದ ಇಡ್ಲಿಕ್ಕೆ ಜಾಗ ಇಲ್ಲ, ತನ್ನ ಶಿರಸ್ಸನ್ನು ಕೊಟ್ಟ, ಅವನ ರಾಜ್ಯವನ್ನು ತೆಗೆದುಕೊಂಡು ಬಿಟ್ಟ ಪರಮಾತ್ಮ. 3ನೇ ಪಾದ ಇಡ್ಲಿಕ್ಕೆ ಸ್ಥಳ ಇಲ್ಲ, 3 ಅಂತ ಹೇಳಿದೀಯ ನೀನು, ಎಲ್ಲಿ ಕೊಟ್ಟಿದ್ದೀಯಾ? ನಿನ್ನ ಮಾತಿಗೆ ನೀನು ಬದ್ಧನಾಗಿಲ್ಲ ಅಂತ ಹೇಳಿ ಅವನನ್ನು ಪಾಶದಿಂದ ಬಂಧನೆ ಮಾಡಿ ಇರುವಾಗ ಪ್ರಹ್ಲಾದ ರಾಜರು ಬಂದು ಈ ಶ್ಲೋಕವನ್ನು ಹೇಳೋದು ಏನೋ, ತ್ವಯೈವ ದತ್ತಂ ಪದಮೈಂದ್ರ ಮೂರ್ಜಿತಂ ಹೃತಂ ತ್ವಯೈವಾದ್ಯ ತದೇವ ಶೋಭನಂ ಮನ್ಯೇ ಮಹಾನಸ್ಯ ಕೃತೋಪ್ಯನುಗ್ರಹೋ ವಿಭ್ರಂಶಿತೋ ಯಚ್ಛ್ರಿಯಾತ್ಮಮೋಹನಾತ್. ಪದಚ್ಛೇದ. ತ್ವಯಾ ಏವ ದತ್ತಂ ಪದಂ ಐಂದ್ರಂ ಊರ್ಜಿತಂ ಹೃತಂ ತ್ವಯಾ ಏವ ಅದ್ಯ ತತ್ ಏವ ಶೋಭನಂ ಮನ್ಯೇ ಮಹಾನ್ ಅಸ್ಯ ಕೃತಃ ಅಪಿ ಅನುಗ್ರಹಃ ವಿಭ್ರಂಶಿತಃ ಯತ್ ಶ್ರಿಯಃ ಆತ್ಮಮೋಹನಾತ್. ವಿಷ್ಣು ತೀರ್ಥರು ಇದರ ಒಂದು ಅಭಿಪ್ರಾಯವನ್ನು ತಿಳಿಸ್ತಾರೆ. ಏನಾಗಿತ್ತಪ್ಪ ಆಗ? ನೀನೇ ದತ್ತಂ, ನೀನೇ ಕೊಟ್ಟಿದ್ದೆಪ್ಪ, ನಿನ್ನಿಂದಲೇ ಇದು ಕೊಡಲ್ಪಟ್ಟಿತ್ತು. ತ್ವಯಾ ಏವ ದತ್ತಂ, ಯಾವುದನ್ನು ಕೊಟ್ಟಿದ್ದೆ? ಊರ್ಜಿತಂ ಐಂದ್ರಂ ಪದಂ, ಅತ್ಯುನ್ನತವಾದ, ಊರ್ಜಿತ ಅಂದ್ರೆ ಶ್ರೇಷ್ಠವಾದ, ಇಂದ್ರ ಪದವಿ ಅಂದ್ರೆ ಮುಂದೆ ಇವನೇ ಈ ಬಲಿಚಕ್ರವರ್ತಿಗೆ ಇಂದ್ರ ಪದವಿಯನ್ನ ಕೊಡ್ತಾನೆ. ಆದ್ರೆ ಇವಾಗ ಏನ್ ಮಾಡಿದೀಯ ಗೊತ್ತಾ ನೀನು? ಅದ್ಯ ತತ್ ತ್ವಯಾ ಹೃತಂ, ಇವತ್ತು ನೀನು ಆ ಪದವಿಯನ್ನ ಕಿತ್ಕೊಂಡ್ಬಿಟ್ಟಿದ್ಯಾ. ಆದರೆ ತತ್ ಶೋಭನಮೇವ, ನೀ ಮಾಡಿದ್ದು ತುಂಬಾನೇ ಸೂಕ್ತವಾಗಿದೆ, ಒಳ್ಳೆಯದೇ ನೀ ಮಾಡಿದ್ದು.
ಅಂತ ನಾನು ಮನ್ಯೆ, ನಾ ತಿಳಿತೇನಪ್ಪ ಅಂತ ಪ್ರಹ್ಲಾದರಾಜರು ತ್ರಿವಿಕ್ರಮನಿಗೆ ಹೇಳ್ತಾ ಇದ್ದಾರೆ. ಯಾರ ವಿಷಯದಲ್ಲಿ? ಅದೇ ಅಸ್ಯ, ಈ ಬಲಿಯ ವಿಷಯದಲ್ಲೇ ನಾನು ಮಾತಾಡ್ತಾ ಇರೋದು. ನೀನೇನು ಮಾಡಿದೀಯ ಇವಾಗ, ಸರಿಯಾಗಿ ಮಾಡಿದೀಯ ನೀನು. ಅಷ್ಟೇ ಅಲ್ಲ, ಮಹಾನ್ ಅನುಗ್ರಹ ಕೃತಃ. ನೀನೇನು ಇವಾಗ ಇವನನ್ನು ಕಟ್ಟಾಕಿ ಪಾಶದಿಂದ ಕಟ್ಟಾಕಿ ಇಟ್ಟಿದೆಯಲ್ವಾ, ದೊಡ್ಡ ಅನುಗ್ರಹ ಅಂತ ನಾ ತಿಳಿತೇನೆ ಅಂತ ಪ್ರಹ್ಲಾದರಾಜರು ಹೇಳ್ತಾರೆ. ಇದಕ್ಕೆ ವಿಷ್ಣು ತೀರ್ಥರು ಹೇಳ್ತಾರೆ, ಒಂದು ಜನರಲ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಇದು ಎಲ್ಲರೂ ನಾವು ಯಾವಾಗಲೂ ಅನುಸಂಧಾನ ಮಾಡುವಂತಹ ಒಂದು ಮಾತು ವಿಷ್ಣು ತೀರ್ಥರು ಹೇಳೋದು. ತ್ವದಿಚ್ಛಯಾ ಯದ್ಭವತಿ ತದೇವ ಶೋಭನಂ ಇತಿ ಮಂತವ್ಯಂ ಭಾಗವತೈಹಿ. ನಾವು ಭಾಗವತರು ಭಾಗವತರು ಅಂತ ಯಾವಾಗ ಕರೆಸಿಕೊಳ್ಳಬಹುದು ಅಂದರೆ, ಪರಮಾತ್ಮನ ಇಚ್ಛೆಯಿಂದ ಏನಾಗತ್ತೋ ಅದು ನಮಗೆ ಒಳ್ಳೆಯದೇ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ಹೇಗೆ ಒಬ್ಳು ತಾಯಿ ಇರ್ತಾಳೆ, ಮಗುಗೆ ಅದಕ್ಕೆ ಬುದ್ಧಿ ಇರಲ್ಲ. ಮಗು ಏನೋ ಆಟ ಆಡಬೇಕು ಅಂತ ಬೆಂಕಿ ಹತ್ರ ಏನೋ ಚೆನ್ನಾಗಿದೆ ಅಂತ ಕೈ ಹಾಕಕ್ಕೆ ಹೋದರೆ ಹೊಡಿತಾಳೆ ತಾಯಿ. ಮಗು ಅಳತ್ತೆ. ಏನು ಅನ್ಕೊಳುತ್ತೆ? ಏ, ನನಗೇನು ಆಟ ಆಡೋಕ್ಕೆ ಬಿಡೋದಿಲ್ಲ ನಮ್ಮ ತಾಯಿ. ಅಥವಾ ಏನೋ ಒಂದು ರೋಗ ಬಂದಿರುತ್ತೆ. ರೋಗ ಬಂದಾಗ ತಾಯಿ ಆದವಳು ಏನು ಮಾಡ್ತಾಳೆ? ಅವನಿಗೆ ಆ ಮಗುಗೆ ಏನು ಬೇಕೋ ತಿಂಡಿ ತಿನಿಸುಗಳನ್ನು ಕೊಡೋದಿಲ್ಲ. ಯಾಕೆ? ರೋಗ ಬಂದಿದೆ, ರೋಗ ವಾಸಿಯಾಗಬೇಕು, ಇದು ತಿಂದರೆ ಜಾಸ್ತಿ ಆಗತ್ತೆ ಅಂತ ಕೊಡೋದಿಲ್ಲ. ಅವಾಗಲೂ ಮಗು ಏನು ಅನ್ಕೊಳುತ್ತೆ? ಏನಪ್ಪ ಇವಳು ನಮ್ಮ ತಾಯಿನ ರಾಕ್ಷಸಿನ ನಾ ಕೇಳಿದ್ದೆ ಕೊಡೋದಿಲ್ಲ ಅಂತ ಅನ್ಕೊಳುತ್ತೆ. ಯಾಕೆ? ಬುದ್ಧಿ ಇಲ್ಲ ಅದಕ್ಕೆ. ಅಥವಾ ಏನೋ ಔಷಧಿ, ಕಹಿ ಔಷಧಿ ಕೊಡಬೇಕಾಗಿರುತ್ತೆ. ಕಹಿ ಔಷಧಿ ಕೊಟ್ಟರೆ ಮತ್ತೆ ಬೈಕೊಳುತ್ತೆ. ಅಥವಾ ಏನೋ ಆಟಕ್ಕೆ ಹೋಗಬೇಕಾಗಿರುತ್ತೆ. ತಾಯಿ ಏನು ಮಾಡ್ತಾಳೆ? ಬೈದು ಆ ಮಗುವನ್ನು ಮನೆಗೆ ಕರೆದು ಓದಿಸ್ತಾಳೆ. ಏನಪ್ಪ ನಮ್ಮ ತಾಯಿ ಆಟ ಆಡಲಿಕ್ಕೂ ಬಿಡೋದಿಲ್ಲ ಅಂತ. ಹೀಗೆ ಬುದ್ಧಿ ಇಲ್ಲದೆ ಇದ್ದಾಗ, ಮೆಚುರಿಟಿ ಇಲ್ಲದೆ ಇದ್ದಾಗ ತಂದೆ ತಾಯಿಗಳನ್ನು ಮಗು ಬೈಕೋತಾ ಇರುತ್ತೆ. ಆದರೆ ಅವರು ತಾಯಿ ಮಾಡ್ತಾ ಇರೋ ಕೆಲಸ ಎಲ್ಲ ಈ ಮಗುವಿನ ಒಳಿತಕ್ಕೆ ಮಾಡ್ತಾ ಇದ್ದಾಳು. ಅದಕ್ಕೆ ಒಳ್ಳೇದಾಗಲಿ, ರೋಗ ಪರಿಹಾರ ಆಗಲಿ, ವಿದ್ಯೆ ಬರಲಿ ಅಂತನೇ ಎಲ್ಲ ಉದ್ದೇಶ ಇಟ್ಟುಕೊಂಡು ಮಾಡ್ತಾ ಇರೋದು. ಹಾಗೆ ಪರಮಾತ್ಮ ನಮಗೆ ಇವಾಗ ಏನಾದರೂ ಒಂದು ನಾವು ಅನ್ಕೊಂಡಂಗೆ ಆಗಲಿಲ್ಲ, ಏನೋ ನಮಗೆ ನಾವು ಅನ್ಕೊಂಡಂಗೆ ಅದು ಕೆಟ್ಟದಾಗಿದೆ ಅಂತ ನಾವು ಅನ್ಕೊಂಡಿರ್ತೀವಿ. ಆದರೆ ಪರಮಾತ್ಮ ಏನು ಮಾಡ್ತಾನೋ ಅದು ನಮಗೆ ಒಳ್ಳೆಯದಕ್ಕೆ ಮಾಡಿದ್ದಾನೆ ಅಂತ ನಾವು ಅನುಸಂಧಾನ ಮಾಡ್ಕೊಳ್ಬೇಕಂತೆ. ಅದೇ ನಿಜವಾದ ಭಾಗವತರ ಲಕ್ಷಣ ಅಂತ ವಿಷ್ಣು ತೀರ್ಥರು ಈ ಕಥೆಯಿಂದ ಬರುವ ಒಂದು ನ್ಯಾಯ ಏನಪ್ಪಾ ಅಂತಂದ್ರೆ, ಪ್ರಹ್ಲಾದರಾಜರು ಭಾಗವತರು ಸ್ವಂತ ಅವರ ಒಂದು ಆ ಮೊಮ್ಮಗನಾಗಿಯೇ ಏನು ಬಲಿಚಕ್ರವರ್ತಿ ಬಂದಿದ್ದಾನೆ, ಅವ್ರಿಗೆ ಏನಪ್ಪ ಇಷ್ಟು ಕೊಟ್ಟಿದ್ದಾನೆ, ಇಷ್ಟು ದಾನ ಮಾಡಿದ್ದಾನೆ, ಇವನನ್ನು ಇಂಥ ಸ್ಥಿತಿಯಲ್ಲಿ ಇಡಿಸಿದ್ದಾನಲ್ಲ ಪರಮಾತ್ಮ ಅಂತ ಬಂದು ಕೇಳ್ಕೊಳ್ಳಿಲ್ಲ. ಏ ಪರಮಾತ್ಮ ಏನು ಮಾಡ್ತಾ ಇದೆಯಪ್ಪ, ಬಿಟ್ಬಿಡು, ಇಷ್ಟೆಲ್ಲ ಮಾಡಿದ್ದಾನೆ ಅಂತ ಕೇಳ್ಕೊಳ್ಳಿಲ್ಲ. ನೀ ಮಾಡ್ತಾ ಇರೋದು ಸರಿಯಾಗೇ ಇದೆ ಅಂತ ಪ್ರಹ್ಲಾದ ಅದನ್ನ ತೆಗೆದು ಒಂದು ಸೂಕ್ತಿಯಾಗಿ ಹೇಳ್ತಾರೆ ವಿಷ್ಣು ತೀರ್ಥರು. ತ್ವದಿಚ್ಛಯಾ ಯದ್ಭವತಿ ತದೇವ ಶೋಭನಂ ಇತಿ ಮಂತವ್ಯಂ. ಅಷ್ಟೇ ಅಲ್ಲ, ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗ್ತಾರೆ. ನ ಕೇವಲಂ ಸುಖಕರಂ ಕಿಂತು ಮಹಾನುಗ್ರಹ ಸಾಧನಂಚ. ನೀನು ಮಾಡ್ತಾ ಇರೋದು ಶೋಭನಂ ಅಂದರೆ ಇವನು ಒಳ್ಳೆಯದಕ್ಕೆ ಅಂತ ಅಷ್ಟೇ ಅಲ್ಲ, ದೊಡ್ಡ ಅನುಗ್ರಹ. ನೀ ಏನು ಮಾಡ್ತೀಯೋ ನಾವೇನೋ ಅಂದ್ಕೊಂಡಿರ್ತೀವಿ,
ಹೀಗೆ ಮಾಡಬೇಕು ಅಂತ ನಾವೇನೋ ಪ್ಲ್ಯಾನ್ ಮಾಡಿರ್ತೀವಿ. ಆ ಪ್ಲ್ಯಾನೆಲ್ಲ ಪರಮಾತ್ಮ ಏನೋ ಸ್ಕಟಲ್ ಕಟ್ ಮಾಡಿಬಿಡ್ತಾನೆ, ತೊಂದರೆ ಕೊಡ್ತಾನೆ, ಆ ಪ್ಲ್ಯಾನ್ ಆಗದೆ ಇರೋ ಹಂಗೆ ನೋಡ್ಕೊಳ್ತಾನೆ. ನಮಗೆ ಆವಾಗ ಈಗ ಅನುಸಂಧಾನ ಎಲ್ಲ ಬರಬೇಕು. ಓ ಇಲ್ಲಪ್ಪ, ನೀನು ಈ ತರಹ ನಾನು ಅಂದ್ಕೊಂಡಿದ್ದು ನೀನು ಅದಾಗಲಿಲ್ಲ ಅಂದರೆ ನೀನೇನೋ ನನಗೆ ಒಳ್ಳೇದು ಮಾಡಬೇಕು ಅಂತಲೇ ನೀನು ಇದು ನಾನು ಅಂದ್ಕೊಂಡಂಗೆ ಮಾಡಿಲ್ಲ ನೀನು ಅಂತ ಅಂದ್ಕೊಳ್ಬೇಕು. ಅನುಗ್ರಹ ಮಾಡಿದ್ಯಾ ಅಂತ ಅಂದ್ಕೊಳ್ಬೇಕು. ಯಾಕೆ ಹೀಗೆ ಅಂತ ಕೇಳಿದ್ರೆ ಪ್ರಹ್ಲಾದರಾಜರು ಹೇಳ್ತಾರೆ, ಯತ್ ಶ್ರಿಯ ಆತ್ಮಮೋಹನಾತ್ ವಿಭ್ರಂಶಿತ. ಈ ಸಂಪತ್ತನ್ನ ನೀ ಏನು ಕಸಿದುಕೊಂಡಿದ್ಯಲ್ವಾ, ಇದು ನೀನು ಸರಿಯಾಗಿ ಮಾಡಿದ್ಯಾ. ಯಾಕೆ ಗೊತ್ತಾ, ಬಲಿಗೆ ಸ್ವಲ್ಪ ಮದ ಇತ್ತು. ಆ ಸಂಪತ್ತಿನಿಂದ ಅವನಿಗೆ ಗರ್ವ, ಮೋಹಗಳಿತ್ತು. ನಾನು ಹೋಗಿ ದೇವಲೋಕದಲ್ಲಿರುವ ಇಂದ್ರನನ್ನ ಸದೆಬಡಿದು ಅಲ್ಲಿರೋ ಸಂಪತ್ತನ್ನೆಲ್ಲ ತೆಗೆದುಕೊಂಡು ಬಂದೆ. ನನ್ನಷ್ಟು ಶಕ್ತಿಶಾಲಿ ಯಾರಿದ್ದಾರೆ? ಒಳ್ಳೆಯವನೇ ಬಲಿ, ಉತ್ತಮ ಜೀವನೇ. ಆದ್ರೂ ಸಂಪತ್ತಿತ್ತಲ್ವಾ, ಆ ಸಂಪತ್ತಿನಿಂದ ಮದ ಬಂದಿತ್ತವನಿಗೆ. ಆ ಸಂಪತ್ತು ಅನ್ನೋದು ವಿಭ್ರಂಶನಕ್ಕೆ ಕಾರಣ. ವಿಭ್ರಂಶಿತ ಸಹ ಅಲ್ಲಿ ಏನಿದೆ ವಸ್ತುತಃ ಆತ್ಮಮೋಹನಾತ್ ವಿಭ್ರಂಶಿತ ಅಂತಿದೆ. ಅಂದ್ರೆ ಸಂಪತ್ತಿನಿಂದ ಏನಾಗತ್ತೆ, ಆತ್ಮಮೋಹ. ತಾನು ತಾನೇ ದೊಡ್ಡವ, ನನ್ನಷ್ಟು ಯಾರು ಐಶ್ವರ್ಯವುಳ್ಳವರಿಲ್ಲ ಅಂತ ಈ ಸಂಪತ್ತೇನಾಗತ್ತೆ, ಮೋಹವಂತಂದು ಕೊಡುತ್ತೆ. ಸಂಪತ್ತು ಯಾವಾಗ ನಾಶ ಆಗತ್ತೆ, ಅವಾಗ ಪರಮಾತ್ಮನ ದಯೆ ಆಯಿತು ಅಂತ ಅರ್ಥ. ಯಾಕೆ? ಅವಾಗ ಮೋಹ ಹೋಗ್ಬಿಡತ್ತೆ. ಆದ್ದರಿಂದ ಮಹಾನ್ ಅನುಗ್ರಹ ಕೃತಃ ಅಂತ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ. ಆದ್ದರಿಂದ ಪ್ರಹ್ಲಾದರಾಜರು ಹೇಳೋದು, ಹೇ ಪರಮಾತ್ಮ, ನನಗೇನು ನನಗೇನು ಬೇಜಾರಿಲ್ಲ ಬಲಿಚಕ್ರವರ್ತಿಗೆ ನೀನು ಈ ಥರ ಮಾಡಿದೀಯಾ ಅಂತ. ಯಾಕೆಂದ್ರೆ ಅವನು ಒಳ್ಳೇದಕ್ಕೋಸ್ಕರನೇ ಮಾಡಿರೋದು. ನೀನು ನೀನು ಈ ಥರ ಸಂಪತ್ತನ್ನು ಕಿತ್ಕೊಳ್ಳದೆ ಹೋಗಿದ್ರೆ ಅವನಿಗೆ ಇನ್ನೇನು ಮೋಹದಿಂದ ಇನ್ನೇನು ಕೆಟ್ಟ ಕೆಲಸ ಮಾಡ್ತಾ ಇದ್ನೋ ಗೊತ್ತಿಲ್ಲ. ಅವನ ಸಂಪತ್ತನ್ನು ತೆಗೆದುಕೊಂಡು ಅವನ ಮದವನ್ನು ಇಳಿಸಿ ಅವನಿಗೆ ಸರಿಯಾದ ಮಾರ್ಗದಲ್ಲಿ ಅವನು ಹೋಗುವಂತೆ ನೀನು ಈ ಕೆಲಸವನ್ನು ಮಾಡಿದ್ದೀಯಾ ಅಂತ ಪ್ರಹ್ಲಾದರಾಜರು ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಇದನ್ನ, ಈ ಶ್ಲೋಕವನ್ನ ಪರಮಾತ್ಮ ಕೃಪಾಳು ಅನ್ನೋದಿಕ್ಕೆ ದೃಷ್ಟಾಂತವನ್ನಾಗಿ ಕೊಟ್ಟಿದ್ದಾರೆ ವಿಷ್ಣು ತೀರ್ಥರು. ಇದರಿಂದ ಏನು ಗೊತ್ತಾಗುತ್ತೆ, ನಮಗೇನಾದರೂ ಕೆಟ್ಟದಾದರೆ, ಕೆಟ್ಟದ್ದು ಅಂದರೆ ನಾವು ಕೆಟ್ಟದ್ದು ಅಂದ್ಕೊಂಡಿರ್ತೀವಿ. ಆದರೆ ಭಾಗವತ ಹೇಳುತ್ತೆ ಅದಾಗಿದೆ ಅಂದರೆ ಒಳ್ಳೆಯದೇನೆ. ಇದು ಯಾರಿಗೆ? ಉತ್ತಮ ಜೀವರಿಗೆ. ಯಾಕೆ ಅಂತ ಕೇಳಿದ್ರೆ, ಇವಾಗ ಹೇಗೆ ತಾಯಿಯಾದವಳು ತನ್ನ ಮಕ್ಕಳಿಗೆ ಎಂದೂ ಕೂಡ ಕೆಟ್ಟದಾಗಲಿ ಅಂತ ವಿಚಾರ ಮಾಡೋದೇ ಇಲ್ಲ. ಯಾವಾಗಲೂ ಒಳ್ಳೇದಾಗಲಿ, ಮುಂದೆನೂ ಒಳ್ಳೇದಾಗಲಿ ಅಂತಲೇ ವಿಚಾರ ಮಾಡೋದು. ಹಾಗೆ ಪರಮಾತ್ಮ ತನ್ನ ಭಕ್ತರಿಗೆ ಯಾವತ್ತೂ ಕೆಟ್ಟದಾಗಲಿ ಅಂತ ವಿಚಾರಣೆ ಮಾಡೋದಿಲ್ಲ. ಅವನು ತಾಯಿ ಹೇಗೆ ವಿಚಾರ ಮಾಡೋದಿಲ್ವೋ ಪರಮಾತ್ಮನೂ ವಿಚಾರ ಮಾಡೋದಿಲ್ಲ. ಇನ್ನೂ ಬೇಕಾದ್ರೆ ಕೆಟ್ಟದಾಗಿರೋದನ್ನ ನಿವಾರಣೆ ಮಾಡ್ತಾನೆ, ಆದರೆ ಕೆಟ್ಟದಾಗಲಿ ಅಂತ ಯಾವತ್ತೂ ವಿಚಾರ ಮಾಡೋದಿಲ್ಲ, ಬಯಸೋದೇ ಇಲ್ಲ. ಆದರೂ ಏನೋ ಆಗಿದೆ ಅಂತಂದರೆ ಅದು ಇನ್ನೇನೋ ಮುಂದೆ ಒಳ್ಳೆಯದಕ್ಕೆ ಕಾರಣ ಆಗಿದೆ ಇದು ಅಂತ ತಿಳ್ಕೊಳ್ಬೇಕು. ಹೇಗೆ ಮಗುವಿಗೆ ಕಹಿ ಔಷಧಿಯನ್ನು ಕೊಟ್ಟರೆ ಅದು ರೋಗ ನಿವಾರಣೆ ಆಗಲಿ ಅಂತ ತಾಯಿ ಕೊಟ್ಟಿದ್ದಾಳೆ ಅಂತ ಆಮೇಲೆ ಗೊತ್ತಾಗತ್ತೆ, ಮಗು ಇದ್ದಾಗ ಗೊತ್ತಾಗೋದಿಲ್ಲ. ಯಾಕೆ? ಬುದ್ಧಿ ಇರಲ್ಲ, ಮೆಚ್ಯೂರಿಟಿ ಇರೋದಿಲ್ಲ. ಹಾಗೆ ನಮಗೇನೋ ಇವಾಗ ನಾವು ಅಂದ್ಕೊಂಡಂಗೆ ಆಗಲಿಲ್ಲ,
ಕಷ್ಟ ಆಯಿತು ಅಂತಂದರೆ ಅದು ಒಂದು ಸಲ ಪರಮಾತ್ಮ ನಾನು ಭಕ್ತ ಅಂತ ಅವನು ಪರಿಗಣಿಸಿದ್ದಾನೆ ಅಂದರೆ ಅವನು ಕೆಟ್ಟದು ನನಗೆ ತೊಂದರೆ ಆಗಲಿ ಅಂತ ಅವನು ಬಯಸಿಲ್ಲ. ಇದರಿಂದ ಏನೋ ಒಂದು ಮುಂದೆ ನನಗೆ ಒಳ್ಳೆಯದೇ ಕಾದಿದೆ, ಇದು ಮಾಡಿರೋದು ನನ್ನ ಮೇಲೆ ಅನುಗ್ರಹಕ್ಕಾಗಿಯೇ ಮಾಡಿದ್ದಾನೆ ಅಂತ ಅನುಸಂಧಾನ ಇದೆಯಲ್ವಾ, ಅದನ್ನು ಮಾಡಿಕೊಳ್ಬೇಕು ಅನ್ನೋದಕ್ಕೆ ವಿಷ್ಣು ತೀರ್ಥರು ಈ ಶ್ಲೋಕವನ್ನು ಇಟ್ಟಿದ್ದಾರೆ. ಅದರಿಂದ ಈ ಶ್ಲೋಕದ ಅನ್ವಯ ಹೇಗೆ? ತ್ವಯಾ ಏವ ಊರ್ಜಿತಂ ಐಂದ್ರಂ ಪದಂ ದತ್ತಂ, ನಿನ್ನಿಂದಲೇ ಈ ವೈಭವೋಪೇತವಾದ ಇಂದ್ರ ಪದವಿ ಕೊಟ್ಟಿದ್ದು. ಅದ್ಯ ತ್ವಯಾ ಏವ ತತ್ ಹೃತಂ, ಇವತ್ತು ನೀನೇ ಅದನ್ನು ಕಸ್ಕೊಂಡಿದೆಯಾ ಸಂಪತ್ತನ್ನ. ತತ್ ಶೋಭನಂ ಏವ ಇತಿ ಅಹಂ ಮನ್ಯೆ, ಇದು ಶೋಭನವೇ, ಮಾಡಿದ್ದು ಸೂಕ್ತವಾಗಿಯೇ ಇದೆ. ಯತ್, ಯಾಕಂದರೆ ಅಯಂ ಬಲಿಹಿ ಆತ್ಮಮೋಹನಾತ್ ಶ್ರಿಯ ವಿಭ್ರಂಶಿತಃ, ಬಲಿ ಅವನಲ್ಲಿ ಇರುವ ಈ ಸಂಪತ್ತಿನ ಮದದಿಂದ ಅವನು ಚಾಲಿತನಾಗಿ ಬಿಟ್ಟ. ಆದ್ದರಿಂದ ಅಸ್ಯ ಮಹಾನ್ ಅನುಗ್ರಹ ಅಪಿ ಕೃತಃ ಇತಿ ಅಹಂ ಮನ್ಯೆ. ಆದ್ದರಿಂದ ನೀ ಏನು ಈ ಕೆಲಸವನ್ನು ಮಾಡಿದೀಯಾ, ಕಟ್ಟಾಕಿದೀಯಾ, ಕಾರಾಗೃಹದಲ್ಲಿ ಇಡ್ತಾ ಇದೀಯಾ, ಇದು ಅವನ ಮೇಲೆ ಮಾಡಿರುವ ದೊಡ್ಡ ಅನುಗ್ರಹ ಅಂತ ತಿಳ್ಕೊಳ್ತೀನಿ ಅಂತ ಇದರ ಶ್ಲೋಕದ ತಾತ್ಪರ್ಯ. ಇದಕ್ಕೆ ಪೂರಕವಾಗಿ ವಿಷ್ಣು ತೀರ್ಥರು ಇನ್ನೂ ಒಂದು 3-4 ಶ್ಲೋಕ ಅಲ್ಲೇ ಆ ಸಂದರ್ಭದಲ್ಲೇ ಬಂದಿರುವ ಒಂದು 3-4 ಶ್ಲೋಕಗಳನ್ನು ಕೊಡ್ತಾರೆ. ಬ್ರಹ್ಮನ್ ಯಂ ಅನುಗೃಹಾಮಿ ತದ್ವಿತ್ತಂ ವಿಧುನೋಮ್ಯಹಂ ಯನ್ಮದ ಪುರುಷಸ್ತಬ್ಧೋ ಲೋಕಂ ಮಾಂ ಚಾವಮನ್ಯತೆ. ಪರಮಾತ್ಮ ಹೇಳ್ತಾ ಇದ್ದಾನೆ ಚತುರ್ಮುಖ ಬ್ರಹ್ಮನಿಗೆ, ಅಲ್ಲೇ ಬಂದಿರುವ ಕಥೆ. ಚತುರ್ಮುಖ ಬ್ರಹ್ಮದೇವರು ಮುಂದಿನ ಶ್ಲೋಕದಲ್ಲಿ ಬರುತ್ತೆ. ಆ ಬ್ರಹ್ಮನಿಗೆ ಹೇಳ್ತಾನೆ ಪರಮಾತ್ಮ, ಎಂ ಅನುಗೃಹಾಮಿ, ನಾನು ಯಾರ ಮೇಲೆ ಅನುಗ್ರಹ ಮಾಡಬೇಕು ಅಂತ ಬಯಸ್ತೀನೋ ತದ್ವಿತ್ತಂ ವಿಧುನೋಮ್ಯಹಂ, ಅವರ ಸಂಪತ್ತನ್ನ ಮೊದಲು ನಾಶ ಮಾಡಿಬಿಡ್ತಾನೆ. ಯಾಕೆ ಗೊತ್ತಾ? ಯನ್ಮದ ಪುರುಷ ಸ್ತಬ್ಧೋ ಲೋಕಂ ಮಾಂ ಚಾವಮನ್ಯತೆ. ಈ ಸಂಪತ್ತು ಅಂತಿದೆಯಲ್ವಾ, ಇದು ಬಂದ್ಬಿಟ್ರೆ ಮದದಿಂದ ಸ್ತಬ್ಧ ಅಯಂ ಪುರುಷ, ಗರ್ವಿಷ್ಠನಾದ ಈ ಜೀವ ಮನುಷ್ಯ ಇದನಲ್ವಾ, ಅವನು ಮಾಂ ಲೋಕಂಚ ಅವಮನ್ಯತೆ, ಈ ಲೋಕದಲ್ಲಿ ಯಾರ್ಯಾರಿದಾರೋ ಅವನ ಹಿರಿಯರು, ಗುರುಗಳು, ಬಾಂಧವರು ಎಲ್ಲರನ್ನೂ ಕಡೆಗಣಿಸ್ತಾನೆ, ಅವಮಾನ ಮಾಡ್ತಾನೆ. ಮಾಂಚ, ನನ್ನನ್ನೂ ಲೆಕ್ಕಿಸೋದಿಲ್ಲ, ಡೋಂಟ್ ಕೇರ್ ಅಂದ್ಬಿಡ್ತಾನೆ. ನನ್ನಷ್ಟು ಸಂಪತ್ತು ಯಾರಿಗಿದೆ ರೀ, ಯಾತಿಗೆ ಬೇಕು ದೇವರು ದಿಂಡ್ರು ಅಂತ ಅಂದುಬಿಡ್ತಾನೆ. ಅದಕ್ಕೆ ಯಾರ ಮೇಲೆ ನಾನು ಅನುಗ್ರಹ ಮಾಡ್ತೀನಲ್ವಾ, ಮೊದಲು ಅವರ ಸಂಪತ್ತನ್ನು ನಾಶ ಮಾಡಿಬಿಡ್ತೀನಿ ಅಂತ ಪರಮಾತ್ಮನೇ ಹೇಳುವ ಮಾತು. ಆದ್ದರಿಂದ ಪ್ರಹ್ಲಾದರಾಜರು ಇಲ್ಲಿ ಹೇಳಿರೋದೇನು ವ್ಯತ್ಯಾಸ ಇಲ್ಲ, ಪರಮಾತ್ಮ ಹೇಳಿರೋದನ್ನೇ ಮೊದಲೇ ಪ್ರಹ್ಲಾದರಾಜರು ಸ್ತೋತ್ರ ಮಾಡಿದ್ದಾರೆ. ಇನ್ನೂ ಒಂದು ಶ್ಲೋಕವನ್ನು ಕೊಡ್ತಾರೆ ವಿಷ್ಣು ತೀರ್ಥರು ಇದೇ ವ್ಯಾಖ್ಯಾನದಲ್ಲಿ, ಇದೇ ಶ್ಲೋಕದ ವ್ಯಾಖ್ಯಾನದಲ್ಲಿ. ಯದಾ ಕದಾಚಿತ್ ಜೀವಾತ್ಮ ಸಂಸರಂ ನಿಜ ಕರ್ಮಭಿಃ ನಾನಾಯೋನಿಷ್ವನೀಶೋಯಂ ಪೌರುಷೀಂ ಗತಿಮಾವ್ರಜೇತ್. ಏನರ್ಥ? ಅನೀಶಃ ಅಯಂ ಜೀವಾತ್ಮ ನಿಜ ಕರ್ಮಭಿಃ ನಾನಾಯೋನಿಷು ಸಂಸರನ್. ಅನೀಶಃ ಅಂದರೆ ಅಸ್ವತಂತ್ರನಾದ ಈ ಜೀವಾತ್ಮ ಇದಾನಲ್ವಾ, ಅವನು ನಿಜ ಕರ್ಮಭಿಃ, ನಿಜ ಅಂದರೆ ತನ್ನ ಕರ್ಮಕ್ಕನುಸಾರವಾಗಿ ನಾನಾ ಯೋನಿಷು ಸಂಸರನ್, ಅನೇಕ ಯೋನಿಗಳಲ್ಲಿ, ಅದು ಚಿರತೆ ಆಗಿರಬಹುದು, ಆನೆ ಆಗಿರಬಹುದು, ಜಿರಳೆ ಆಗಿರಬಹುದು, ಹೀಗೆ ಬೇರೆ ಬೇರೆ ಯೋನಿಗಳಲ್ಲಿ ಹುಟ್ಟುತ್ತಾ ಹುಟ್ಟುತ್ತಾ ಸಂಸಾರದಲ್ಲಿದ್ದಾನೆ. ಹೀಗಿರುವಾಗ ಯದಾ ಕದಾಚಿತ್ ಪೌರುಷೀಂ ಗತಿಂ ಆವ್ರಜೇತ್, ಯಾವಾಗಲೂ ಒಂದು ಸಲಿ ಅವನಿಗೆ ಪುಣ್ಯವಶಾತ್, ಹಿಂದೆ ಅವನು ಯಾವಾಗ ಮನುಷ್ಯನಾಗಿದ್ದಾನೋ ಆವಾಗ ಏನೋ ಒಂದು ಸ್ವಲ್ಪ ಪುಣ್ಯ ಮಾಡಿರ್ತಾನೆ, ಅದರಿಂದ ಅವನಿಗೆ ಮನುಷ್ಯ ಜನ್ಮ ಅಂತ ಬರುತ್ತೆ. ಸರಿ, ಮುಂದೇನು? ಜನ್ಮಕರ್ಮ ವಯೋರೂಪ ವಿದ್ಯೈಶ್ವರ್ಯ ಧನಾದಿಭಿಃ
ಯದ್ಯಸ್ಯ ನ ಭವೇತ್ ಸ್ತಂಭಃ ತತ್ರಾಯಂ ಮದನುಗ್ರಹಃ. ಅಸ್ಯ ಜನ್ಮಕರ್ಮ ವಯಃ ರೂಪ ವಿದ್ಯಾ ಐಶ್ವರ್ಯ ಧನಾದಿಭಿಃ ಯದಿ ಸ್ತಂಭಃ ನ ಭವೇತ್ ತತ್ರ ಅಯಂ ಮದನಗ್ರಹ ಕೃತಃ. ಹೀಗೆ ಬೇರೆ ಬೇರೆ ಜನ್ಮಗಳಲ್ಲಿ ಯೋನಿಗಳಲ್ಲಿ ಹುಟ್ಟಿ ಮನುಷ್ಯ ಜನ್ಮವನ್ನು ಪಡೆದಾಗ ಅವನಿಗೆ ಗರ್ವ ಬರುವುದು ಸಹಜ. ಯಾಕೆ ಗೊತ್ತಾ? ಏನೋ ದೇವರು ಅವನ ಪುಣ್ಯಕರ್ಮದಿಂದ ಮನುಷ್ಯ ಜನ್ಮದಲ್ಲಿ ಹುಟ್ಟಿಸ್ಬಿಟ್ಟಿದ್ದಾನೆ, ಅಥವಾ ಯಾವುದೋ ಉತ್ತಮ ಕುಲದಲ್ಲಿ ಹುಟ್ಟಿಸ್ಬಿಟ್ಟಿರ್ತಾನೆ. ನಮ್ಮ ಹಿರಿಯರು ಯಾರೋ ದೊಡ್ಡ ಜ್ಞಾನಿಗಳಾಗಿರ್ತಾರೆ, ಅವರ ಜ್ಞಾನ, ಆ ಜ್ಞಾನಿಗಳ ವಂಶದಲ್ಲಿ ಹುಟ್ಟಿಸ್ಬಿಟ್ಟಿರ್ತಾನೆ ಪರಮಾತ್ಮ. ಏನು ಇವನಿಗೆ ಗರ್ವ? ತಾನು ಜ್ಞಾನಿಯಾಗಿರೋದಿಲ್ಲ, ತನ್ನ ಹಿರಿಯರು ಜ್ಞಾನಿಗಳಾಗಿದ್ದಾರೆ, ಅವ್ರ ಕುಲದಲ್ಲಿ ಹುಟ್ಟಿದ್ದೀನಿ ಅಂತ ಕುಲಮದ. ಪುರಂದರದಾಸರು ಒಂದು ದೇವರ ನಾಮದಲ್ಲಿ ಹೇಳ್ತಾರಲ್ಲ, ಅನ್ನಮದ ಅರ್ಥಮದ ಅನ್ನೋ ಕಡೆ ಆ ದೇವರ ನಾಮದಲ್ಲಿ ಕುಲಮದ, ಒಳ್ಳೆ ಕುಲದಲ್ಲಿ ಹುಟ್ಟಿದ್ದೀನಿ ಎನ್ನುವ ಅಹಂಕಾರ. ಕರ್ಮ, ಏನೋ ಹುಟ್ಟಿರ್ತಾನೆ, ಏನೋ ಒಂದು ಸ್ವಲ್ಪ ಒಂದು 10 ರೂಪಾಯಿ ದಾನ ಮಾಡಿರ್ತಾನೆ, ನಾನು ಭಾರಿ ದಾನಿ, ದಾನಶೂರಕರ್ಣ, ನೋಡಿ ಅವ್ರಿಗೆ ನಾನು ಇಷ್ಟು ಕೊಟ್ಟೆ, 1,000 ರೂಪಾಯಿ ಕೊಟ್ಟೆ ರೀ ಅವರ ಕಟ್ಟಡಕ್ಕೆ. ಹೌದಾ? ಎಷ್ಟು ಖರ್ಚು ಆ ಕಟ್ಟಡಕ್ಕೆ? ಅದು 10 ಕೋಟಿ 15 ಕೋಟಿ, ನಾನು 1,000 ರೂಪಾಯಿ ಕೊಟ್ಟಿದ್ದೀನಿ ಗೊತ್ತಾ ಅಂತ ಎಲ್ಲರ ಮುಂದೆ ಹೇಳ್ಕೊಳ್ತಾನೆ. ವಯಸ್ಸಿನಿಂದ ಬರುವ ಒಂದು ಮದ, ಅಹಂಕಾರ, ರೂಪ, ವಿದ್ಯಾ, ಐಶ್ವರ್ಯ, ಧನ, ಏನು ಒಂದೊಂದಕ್ಕೂ ಸಂಪತ್ತು, ಅಧಿಕಾರ, ಈ ಎಲ್ಲ ಒಂದೊಂದು ಕೂಡ ಅವನಿಗೆ ಗರ್ವವನ್ನು ಕೊಡುವಂತಹ ಒಂದು ಕಾರಣ. ಇದೆಲ್ಲವೂ ಒಂದೊಂದು ಗರ್ವಕ್ಕೆ ಕಾರಣಗಳೇ. ಆದ್ರೂ ಯದಿ ಸ್ತಂಭ ನ ಭವೇತ್, ಸ್ತಂಭ ಅಂದರೆ ಅಹಂಕಾರ, ಅವನಿಗೇನು ಯಾರಿಗೋ ಒಬ್ನಿಗೆ ಬಂದಿಲ್ಲಪ್ಪ, ಅವನಿಗೆ ಒಳ್ಳೆ ಕುಲದಲ್ಲಿ ಹುಟ್ಟಿದ್ದಾನೆ, ಆದರೂ ಅವನಿಗೆ ನೋಡಿ ಅಹಂಕಾರ ಇಲ್ಲ, ಅಥವಾ ಏನು ಐಶ್ವರ್ಯ ಇದೆ ನೋಡಿ ಒಂದು ಚೂರು ಅಹಂಕಾರ ಇಲ್ಲ ಅವನಿಗೆ, ಅಥವಾ ಅವನ ವಿದ್ಯೆ ನೋಡ್ರಿ ಎಷ್ಟು ವಿದ್ಯೆ ಇದೆ ಆದರೂ ಅಹಂಕಾರ ಇಲ್ಲ ಅಂತ ಯಾರಾದರೂ ನಿಮಗೆ ಅನಿಸಿದ್ರೆ ತತ್ರ ಅಯಂ ಮದನುಗ್ರಹ, ನಾನು ಅನುಗ್ರಹ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ ಅಂತಾನೆ ಪರಮಾತ್ಮ. ಅಂದ್ರೆ ಅರ್ಥ ಏನಾಯ್ತು? ಒಂದೊಂದು ಕೂಡ ಬೈ ಇಟ್ ಸೆಲ್ಫ್ ಅದೆಲ್ಲ ಅಹಂಕಾರವನ್ನು ಕೊಡುವಂತಹ ಆ ಸ್ಥಿತಿಗಳು. ಕುಲದಲ್ಲಿ ಹುಟ್ಟಿರೋದು, ಒಳ್ಳೆ ವಯಸ್ಸು, ರೂಪ, ವಿದ್ಯೆ, ಇದೆಲ್ಲ ಒಂದೊಂದು ಕೂಡ ಅಹಂಕಾರಕ್ಕೆ ಸ್ಫೋರಕವಾದ ಕಾರಣವಾದ ಈ ಸ್ಥಿತಿಗಳು. ಅದು ಬಂದಿಲ್ಲ ಅಂದರೆ ನನ್ನ ಅನುಗ್ರಹ ಅಂತ ತಿಳ್ಕೊಳ್ಳಿ. ಯಾಕೆ? ಆ ನ್ಯಾಚುರಲ್ ಆಗಿ ಬರೋದನ್ನ ನಾನು ಬರದೇ ಇರೋ ಹಾಗೆ ನೋಡ್ಕೊಂಡಿರ್ತೀನಿ ಅವನು ಒಳ್ಳೆಯವನಾಗಿದ್ರೆ. ಯಾಕೆ ಹೇಳ್ತಾ ಇದ್ದಾನೆ? ಅದೇ ತರಹ ಇವಾಗ ಏನು ಬಲಿಚಕ್ರವರ್ತಿಗೆ ಅಹಂಕಾರ ಬಂದಿದೆ, ಅದು ನ್ಯಾಚುರಲ್ಲು, ಅವನಿಗೆ ಬರುವಂತಹದ್ದೇ. ಯಾಕೆ ಅಂದರೆ ಅವನಿಗೆ ಎಲ್ಲಾನೂ ಇದೆ. ಪ್ರಹ್ಲಾದ ರಾಜರ ಜನ್ಮದಲ್ಲಿ ಹುಟ್ಟಿದ್ದಾನೆ, ಕರ್ಮ ಮಾಡಿದ್ದಾನೆ, ಎಷ್ಟು ಅಶ್ವಮೇಧ ಯಾಗಗಳನ್ನು ಮಾಡಿದ್ದಾನೆ, ಐಶ್ವರ್ಯ ಎಷ್ಟಿದೆ. ಆದ್ದರಿಂದ ಅವನಿಗೆ ಬಂದಿರುವ ಈ ಅಹಂಕಾರವನ್ನು ನಾನು ತೆಗೆದು ಅವನನ್ನ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗಬೇಕು, ಸಾಧನೆ ಮಾಡಿಸ್ಬೇಕು. ಆದ್ದರಿಂದ ನಾನು ಅವನ ಸಂಪತ್ತನ್ನ ತೆಗೆದುಕೊಂಡಿದ್ದೇನೆ, ಇದು ಅನುಗ್ರಹನೇ ಅವನ ಮೇಲೆ ಮಾಡಿರೋದು. ಇನ್ನೂ ಒಂದು ಶ್ಲೋಕ ಕೊಡ್ತಾರೆ. ಮಾನಸ್ತಂಭ ನಿಮಿತ್ತಾನಾಂ ಜನ್ಮಾದೀನಾಂ ಸಮಂತತಃ ಸರ್ವಶ್ರೇಯ ಪ್ರತೀಪಾನಾಂ ಯೋನ ಮುಹ್ಯೇತ್ ಸಮತ್ಪರಃ. ಮಾನ ಸ್ತಂಭ ನಿಮಿತ್ತಾನಾಂ, ಮಾನ ಅಂದ್ರೆ ಅಹಂಕಾರ, ಸ್ತಂಭ ಗರ್ವ, ಯಾರಿಗೂ ತಲೆಬಾಗದೆ ಇರೋದು. ಇದಕ್ಕೆ ನಿಮಿತ್ತಾನಾಂ ಕಾರಣವಾಗಿರುವ ಯಾವುದು? ಜನ್ಮಾದೀನಾಂ ಬಂತಲ್ಲ, ಜನ್ಮ ಕರ್ಮ ವಯಃ ಮೊದಲಾದವುಗಳು, ಅದೆಲ್ಲ ಏನು ಗೊತ್ತಾ? ಸರ್ವಶ್ರೇಯ ಪ್ರತೀಪಾನ, ಅವನಿಗೆ ಯಾವ್ಯಾವುದು ಶ್ರೇಯಸ್ಸಿಗೆ
ಶ್ರೇಯಸ್ಸಿಗೆ ಕಾರಣಗಳು ಅಂತಿರುತ್ತೆ, ಅದಕ್ಕೆಲ್ಲ ವಿರುದ್ಧವಾದದ್ದಿದು. ಇಹದಲ್ಲೂ ಅಷ್ಟೇ, ಪರದಲ್ಲೂ ಅಷ್ಟೇ. ನಮ್ಗೆ ಇಲ್ಲಿ ಒಳ್ಳೇದಾಗಬೇಕು ಅಥವಾ ಸ್ವರ್ಗನೋ ಮೋಕ್ಷನೋ ಆಗಬೇಕು ಪಾರತ್ರಿಕದಲ್ಲಿ ಅಂತ ಏನೇನು ಆಗ್ಬೇಕಲ್ವಾ, ಅದಕ್ಕೆಲ್ಲ ಪ್ರತೀಪ. ಪ್ರತೀಪ ಅಂದ್ರೆ ವಿರುದ್ಧ, ವಿರೋಧಿಯಾಗಿದೆ ಈ ಜನ್ಮ ಕರ್ಮ ವಯ ರೂಪ ವಿದ್ಯಾ ಐಶ್ವರ್ಯ ಮೊದಲಾದವುಗಳು. ಆ ಎಲ್ಲ ವಿಷಯಗಳ ಬಗ್ಗೆ ಯಹ ನ ಮುಹ್ಯೇತ್, ಯಾರು ಮೋಹಗೊಳ್ಳೋದಿಲ್ವೋ, ಅಂದ್ರೆ ನನ್ನಲ್ಲಿ ಒಳ್ಳೆ ರೂಪ ಇದೆ ಒಳ್ಳೆ ವಿದ್ಯೆ ಇದೆ ಅಂತ ಯಾರು ಅಹಂಕಾರ ಪಡೋದಿಲ್ವೋ, ಅವನೇ ನಿಜವಾದ ನನ್ನ ಭಕ್ತ, ಸಹ ಮತ್ಪರಃ. ಆದ್ದರಿಂದ ವಿಷ್ಣು ತೀರ್ಥರು ಈ 3 ಶ್ಲೋಕಗಳನ್ನು ಕೊಟ್ಟು ಏನ್ ಹೇಳ್ತಾ ಇದ್ದಾರೆ, ಅವನು ಏನು ಅವನು ನಮ್ಮ ಮೇಲೆ ಬಯಸಿ ಕೊಡ್ತಾನಲ್ವಾ, ಅವನು ಏನು ನಮ್ಮ ಮೇಲೆ ಅನುಗ್ರಹ ಮಾಡ್ತಾನಲ್ವಾ, ಅದೇನೇ ಇರಲಿ ನಮಗೆ ಕೆಟ್ಟದು ಅಂತ ಅನಿಸಿದ್ರೂ ಕೂಡ ಅದು ಕೆಟ್ಟದಲ್ಲ, ಅದು ತದು ಶೋಭನಮೇವ, ಅದು ಮಹಾ ಅನುಗ್ರಹ ಸಾಧನ ಅಂತ ತಿಳಿರಿ ಅನ್ನೋದಕ್ಕೆ ಪರಮಾತ್ಮಂದೇ ವಾಕ್ಯಗಳಿದು. ಈ 3 ಕೆಳಗಡೆ ಕೊಟ್ಟಿರೋದು, ಮೇಲ್ಗಡೆ ಪ್ರಹ್ಲಾದರಾಜರು ಹೇಳಿದ್ದು, ಇದನ್ನ ಪರಮಾತ್ಮನೇ ಹೇಳಿದ್ದಾನೆ. ಆದ್ದರಿಂದ ಎಲ್ಲರೂ ಕೂಡ ಇದನ್ನ ಅವನ ಕೃಪಾಳುತ್ವವನ್ನು ಚಿಂತನೆ ಮಾಡಬೇಕು. ಏನು ಕೃಪಾಳುತ್ವ ಅಂದ್ರೆ ಏನು, ನಮ್ಗೆ ಏನಾಗತ್ತೋ ಅದು ಒಳ್ಳೆಯದು ಅಂತ ತಿಳ್ಕೊಳ್ಳೋದು ಅಷ್ಟೇ ಕೃಪಾಳುತ್ವ ಚಿಂತನೆ ಅಂದ್ರೆ. ನಮಗೆ ಏನೋ ಲಾಟ್ರಿ ಹೊಡಿತು, ಅದು ಅವನು ಐಶ್ವರ್ಯ ಕೊಟ್ಟಿರುವುದು ನಮ್ಮಿಂದ ಸಾಧನೆ ಮಾಡಿಸ್ಲಿಕ್ಕೆ, ದಾನಗೀನ ಮಾಡಲಿಕ್ಕೆ ಅಂತ ಚಿಂತನೆ, ಅದರಲ್ಲೂ ಕೃಪಾಳುತ್ವ. ಅಥವಾ ಇರೋ 1 ಕೋಟಿ ರೂಪಾಯಿ ನಷ್ಟ ಆಯಿತು, ಅದು ಕೂಡ ಅವನು ನಮ್ಮ ಮೇಲೆ ಅನುಗ್ರಹ ಮಾಡಲಿಕ್ಕೆ ಹೀಗೆ ಮಾಡಿದ್ದಾನೆ ಅಂತ ಪ್ರತಿ ಹಂತದಲ್ಲಿ. ಅಥವಾ ರೋಗ ಬಂತ, ಅದು ಕೂಡ ಹೀಗೇನೆ. ಎಲ್ಲವನ್ನೂ ಕೂಡ ಪರಮಾತ್ಮ ನಮ್ಮ ಮೇಲೆ ಅನುಗ್ರಹಕ್ಕಾಗಿಯೇ ಮಾಡಿದ್ದಾನೆ ಅಂತ ಏನು ಈ ದೊಡ್ಡ ಚಿಂತನೆ ಇದೆಯಲ್ವಾ, ಇದು ಭಾಗವತರ ಲಕ್ಷಣ ಅಂತ ವಿಷ್ಣು ತೀರ್ಥರು ಹೇಳ್ತಾರೆ. ಇನ್ನ ಮುಂದೆ ಇದೇ ಬಲಿ ಚಕ್ರವರ್ತಿಯ ಕಥೆನೆ. ಯತ್ಪಾದಯೋರವಶಧೀ ಸಲಿಲಂ ಪ್ರದಾಯ ದೂರ್ವಾಂಕುರೈರಪಿ ವಿಧಾಯ ಸತೀಂ ಸಪರ್ಯಾಂ ಅತ್ಯುತ್ತಮಾಂ ಗತಿಮಸೌ ಭಜತೆ ತ್ರಿಲೋಕೀಂ ದತ್ವಾನ ವಿಕ್ಲವ ಮನಃ ಕಥಮಾರ್ಥಿ ಮೃಚ್ಛೇತ್. ಈ ಶ್ಲೋಕದಲ್ಲಿ ನೋಡಿ, ಎರಡಿದೆ ಈ ಶ್ಲೋಕದಲ್ಲಿ. ಸಾಮಾನ್ಯ ಭಕ್ತರು ಏನ್ ಮಾಡ್ತಾರೆ ಅವರನ್ನ ಕುರಿತನೂ ಇದೆ, ಆಮೇಲೆ ಬಲಿಚಕ್ರವರ್ತಿಯ ಬಗ್ಗೆನೂ ಇದೆ. ಮೊದಲು ಪದಚ್ಛೇದವನ್ನು ನೋಡೋಣ. ಯತ್ ಪಾದಯೋ ಅವಷಧೀಹಿ ಸಲಿಲಂ ಪ್ರದಾಯ ದೂರ್ವಾಂಕುರೈಹಿ ಅಪಿ ವಿಧಾಯ ಸತೀಂ ಸಪರ್ಯಾಂ ಅತ್ಯುತ್ತಮಾಂ ಗತಿಂ ಅಸೌ ಭಜತೆ ತ್ರಿಲೋಕೀಂ ತತ್ವಾ ಅವಿಕ್ಲವಮನಾಹ, ಅಥವಾ ನವಿಕ್ಲವಮನಾಹ, ಎರಡು ಪಾಠನೂ ಇದೆ. ಕಥಂ ಆರ್ತಿಂ ಮೃಚ್ಛೇತ್ ಅಂತ ಪ್ರಶ್ನೆ ಇದು. ಈ ಶ್ಲೋಕ ಬಲಿಯನ್ನ ಬಂಧನ ಮಾಡಿ ಕಾರಾಗೃಹದಲ್ಲಿ ಹಾಕಿದಾಗ ವಾಮನನ ಮುಂದೆ ಬ್ರಹ್ಮದೇವರು ಬಂದು ಹೇಳೋ ಶ್ಲೋಕ ಇದು. ಏನು ಹೇಳ್ತಾ ಇದ್ದಾರೆ ಇದರಲ್ಲಿ? 2 ಕ್ರಿಯಾಪದಗಳಿದೆ. ಭಜತೆ ಅಂತ ಒಂದು ಕ್ರಿಯಾಪದ ಇದೆ, ಋಚ್ಛೇತ್ ಅಂತ ಇನ್ನೊಂದು ಕ್ರಿಯಾಪದ. ಬ್ರಹ್ಮದೇವರು ಕೇಳ್ತಾರೆ, ಭಜತೆ ಅಸೌ ಅತ್ಯುತ್ತಮಾಂ ಗತಿಂ ಭಜತೆ. ಈ ಯಾರು ಬೇಕಾದ್ರೆ ಸಾಮಾನ್ಯ ಮನುಷ್ಯ ಇರಲಿ, ಅಸೌ ಅಂದ್ರೆ ಯಾರೋ ನಮ್ಮಂತೆ ಇರುವ ಸಾಮಾನ್ಯ ಮನುಷ್ಯ, ಅವನು ಅತ್ಯುತ್ತಮಾಂ ಗತಿಂ ಭಜತೆ, ಅತ್ಯುನ್ನತವಾದ ಸದ್ಗತಿಯನ್ನ ಹೊಂದ್ತಾನಪ್ಪ. ಹೇಗೆ? ಯತ್ ಪಾದಯೋ ಸಲಿಲಂ ಪ್ರದಾಯ,
ಯಾವ ಪರಮಾತ್ಮನ ಪಾದಗಳಿಗೆ ಕೇವಲ ಒಂದು ನೀರನ್ನು ಅರ್ಪಣೆ ಮಾಡಿದರೆ ಸಾಕು. ಅದು ಹೇಗೆ ಗೊತ್ತಾ? ಏನೋ ಭಾರಿ ಭಕ್ತಿಯಿಂದ ಅಲ್ಲ, ಅವಶಧೀಹಿ. ಏನು ತುಂಬ ಭಕ್ತಿ ಇಲ್ಲ, ಸುಮ್ಮನೆ ಏನೋ ಶಾಸ್ತ್ರದಲ್ಲಿ ಹೇಳಿದಾರಪ್ಪ ಪರಮಾತ್ಮನಿಗೆ ಒಂದಷ್ಟು ನೀರು ಎರಚಬೇಕು ಅಂತ ಎರಚಿ ಆ ನೀರನ್ನೇ ತೀರ್ಥ ಅಂತ ತಗೊಂಡು ಇರ್ತಾನಲ್ವಾ. ಮತ್ತಿನ್ನೇನು, ದೂರ್ವಾಂಕುರೈಹಿ ಅಪಿ ಸತೀಂ ಸಪರ್ಯಾಂ ವಿಧಾಯ. ಗರಿಕೆ ಹುಲ್ಲಿನಿಂದ ಏನೋ ಪೂಜೆ. ಇವಾಗ ನೋಡ್ರಿ, ನಾವು ಯಾರ್ದೋ ಮನೆಗೆ ಹೋಗ್ತೀವಿ ಅಂತ ಇಟ್ಕೊಳ್ಳೋಣ. ನಾವು ಮನೆಗೆ ಹೋದಾಗ ಅವರು ಕರೆದಿರ್ತಾರೆ ಬನ್ರಿ ಅಂತ, ಮನೆಗೆ ಹೋಗಿರ್ತೀವಿ. ನಮ್ದೇನು ಎಕ್ಸ್ಪೆಕ್ಟೇಷನ್ ಇರುತ್ತೆ? ಏನೋಪ್ಪ ಅಲ್ಲಿ ಒಂದಿನ ಇರಬೇಕು, ಏನೋ ಒಂದೆರಡು ಹೊತ್ತು ಊಟ ಹಾಕ್ತಾರೆ, ಒಂದು ಸ್ವಲ್ಪ ಮಲ್ಕೊಂಡು ಮಾರನೇ ದಿನ ಬಂದ್ಬಿಡೋದು. ನಾವು ಹೋದಾಗ ಅವರು ನಮಗೆ ಸರಿಯಾಗಿ ಊಟ ಹಾಕದೇನೆ, ಅಥವಾ ಕಮ್ಮಿ ಹಾಕಿ, ಅಥವಾ ಏನೋ ಸರಿಯಾಗಿ ಅನ್ನವನ್ನು ಬೇಯಿಸ್ದೇನೆ, ಪಾಯಸ ಮಾಡ್ದೇನೆ, ಏನೂ ಮಾಡ್ದೇನೆ, ಸುಮ್ಮನೆ ಒಂದು ತಿಳಿ ಸಾರು ಅಥವಾ ಗೊಡಸಾರು ಇದನ್ನು ಹಾಕಿ ಒಂದು ಚಾಪೆ ಕೊಟ್ಟು ಅದು ಮಲ್ಕೊಳ್ಳಿ ನೀವು ಅಂತ ಹೇಳಿದರೆ, ಅದು ಸೊಳ್ಳೆ ಎಲ್ಲ ಬೇರೆ ಕಡಿತಾ ಇರುತ್ತೆ ರಾತ್ರಿ ಅಂತ ಇಟ್ಕೊಳ್ಳೋಣ. ಅವಾಗ ಏನನ್ಸುತ್ತೆ, ಏನಪ್ಪ ಯಾಕಾರ ಬಂದೆ ಇಲ್ಲಿ, ಆರಾಮಾಗಿ ನಾನೇ ಮನೆಯಲ್ಲಿ ಚೆನ್ನಾಗೇ ಇದ್ನಲ್ಲ, ಯಾಕೆ ಸುಮ್ಮನೆ ಬಂದೆ ಇಲ್ಲಿ ಒದ್ದಾಡ್ಲಿಕ್ಕೆ, ಏನು ಆಧಾರ ಮಾಡ್ತಾನೆ ಇವನು, ಏನೋ ಕರೆದ ಅಂತ ಬಂದರೆ ಹೀಗ ಮಾಡೋದು ಅಂತ ಮನಸ್ಸಲ್ಲಿ ಅಂದ್ಕೊಳ್ತೀವಿ. ಆ ಥರ ಇವನು ಪರಮಾತ್ಮ ಸರ್ವೋತ್ತಮನಾದ ವ್ಯಕ್ತಿ, ಅವನನ್ನು ಕರೆದು ಅವನಿಗೆ ಪೂಜೆ ಮಾಡಬೇಕು ಅಂದರೆ ಭಾರಿ ಕಷ್ಟ. ದೊಡ್ಡವ್ರು ಬಂದ್ಬಿಟ್ರೆ, ಈಗ ದೊಡ್ಡ ಸ್ವಾಮಿಗಳ ಮನೆಗೆ ಬಂದ್ಬಿಟ್ರೆ ಭಾರಿ ಟೆನ್ಷನ್. ಯಾಕೆ, ಏನು ಅಪಚಾರ ಆಗಬಾರ್ದಪ್ಪ, ಅವ್ರಿಗೆ ಏನೇನು ಆಗಬೇಕು ಅದೆಲ್ಲ ಕರೆಕ್ಟಾಗಿ ಆಗಬೇಕು ಅಂತ ನಾವೇನು ಮಾಡ್ತೀವಿ, ಅವ್ರಿಗೆ ಯಾರು ಬೇಕೋ ಅವರನ್ನು ಮುಂದಿಟ್ಕೊಂಡು ನಾವು ದೂರದಲ್ಲೇ ಇರ್ತೀವಿ. ಅವರೆಲ್ಲ ಮಾಡ್ತಾ ಇರ್ತಾರೆ, ಅವ್ರ ಶಿಷ್ಯರು. ಯಾಕೆ, ಅವರು ದೊಡ್ಡವರು, ದೊಡ್ಡ ಜ್ಞಾನಿಗಳು, ಮನೆಗೆ ಬಂದಾಗ ಅಪಚಾರ ಆಗಬಾರ್ದು ಅಂತ. ಹಾಗೆ ಪರಮಾತ್ಮನನ್ನು ಕರೆದು ಅಥವಾ ಅವನು ಪೂಜೆ ಮಾಡ್ತೀವಿ ಅನ್ನೋ ನೆಪದಲ್ಲಿ ನೀರು ನೈವೇದ್ಯ ಮಾಡಿದೆ, ಒಂದು ಆ, ಆ, ಏನೋ ದೂರ್ವಾಂಕುರ ಕೊಟ್ಟೆ, ಒಂದು ಬೆಲ್ಲದ್ದು ಇದಿಟ್ಟು ನೈವೇದ್ಯ ಮಾಡಿದೆ ಅಂತಲ್ಲ ಅಂದರೆ, ಅವಾಗ ಏನು ಅನ್ಸತ್ತೆ ಅವನಿಗೆ, ಏನಪ್ಪ ಯಾಕಾರ ಬಂದೆ ಇಲ್ಲಿ, ಇವನು ಪೂಜೆ ಸ್ವೀಕಾರ ಮಾಡಬೇಕಲ್ಲ, ಅಲ್ಲೇ ನಾನು ವೈಕುಂಠದಲ್ಲಿ ಲಕ್ಷ್ಮಿ ಚೆನ್ನಾಗಿ ಎಲ್ಲ ನನ್ನನ್ನು ನೋಡ್ಕೋತಾ ಇದ್ಲು, ಇವನೇನೇನೋ ಕರೆದ ಅಂತ ಬಂದರೆ ಹೀಗೆಲ್ಲ ಮಾಡೋದು ಅಂತ ಪಾಪ ಅವನೇನು ಅನ್ಕೊಳ್ಳೋದೇ ಇಲ್ಲ. ಇಷ್ಟೆಲ್ಲ ಸರಿಯಾಗೆ ನಾವೊಬ್ರು ಮನೆಗೆ ಹೋದರೆ ನಮ್ಮನ್ನು ಮಾತಾಡಿಸ್ಲಿಲ್ಲ ಅಂದರೆ ಕೋಪ ಬರುತ್ತೆ ರೀ. ಇವಾಗಂತೂ ಏನೋ ಟಿ ವಿ ಮೊಬೈಲು ನೋಡ್ತಾ ಇರ್ತಾರೆ, ನಾವು ಹೋದರೆ ಮಾತಾಡಿಸೋದಿಲ್ಲ, ನಮ್ಮ ಮುಖ ಕೊಟ್ಟು ಮಾತಾಡಿಸಲ್ಲ. ಹಾಗೆ ಇವನು ಅವಶಧೀಹಿ, ಏನು ಅವನ ಮೇಲೆ ಭಾರಿ ಭಕ್ತಿ ಇಲ್ಲ, ಅವನೇನೋ ಸಾಲಿಗ್ರಾಮಕ್ಕೋ ಒಂದು ಪ್ರತಿಮೆಗೋ ನೀರು ಹಾಕ್ತಾ ಇರ್ತಾನೆ, ಮನಸ್ಸಲ್ಲಿ ಏನೋ ಯೋಚನೆ ಮಾಡ್ತಾ ಇರ್ತಾನೆ. ಆದರೂ ಪರಮಾತ್ಮ ಏನು ಮಾಡ್ತಾನೆ, ಅತ್ಯುತ್ತಮಾಂ ಗತಿಂ ಭಜತೆ, ಅವನಿಗೆ ಒಳ್ಳೆ ಸದ್ಗತಿಯನ್ನು ಕೊಡ್ತಾನೆ. ಏನೋ ಪಾಪ ಇಷ್ಟಾದರೂ ಮಾಡಿದೆಯಲ್ವಾ ಅಂತ ಅವನಿಗೆ ಒಂದು ಒಳ್ಳೆ ಮಾರ್ಗವನ್ನು ಕಲ್ಪಿಸಿ, ಅವನಿಗೇನೋ ಜ್ಞಾನ ಬರುವಂತೆ ಮಾಡಿ ಆಮೇಲೆ ಮೋಕ್ಷವನ್ನೇ ಕೊಡ್ತಾನೆ ಅಲ್ವಾ. ಅದನ್ನು ಹೇಳ್ತಾ ಇದ್ದಾರೆ, ಯತ್ ಪಾದಯೋ ಅವಶದೀಹಿ ಸಲಿಲಂ ಪ್ರದಾಯ. ಯಾವ ಪರಮಾತ್ಮನ ಪಾದಗಳಿಗೆ ಸರಿಯಾದ ಅವನ ಕಡೆ ಮನಸ್ಸೂ ಇಲ್ಲದೆ ಪರವಶನಾಗಿ ಇನ್ನೇನೋ ಧ್ಯಾನ ಮಾಡ್ತಾ ನೀರನ್ನು ಹಾಕಿದ್ರು, ದೂರ್ವಾಂಕುರೈಹಿ ಅಪಿ ಸತೀಂ ಸಪರ್ಯಾಂ ವಿಧಾಯ, ಒಂದು ಗರಿಕೆಯಿಂದ ಅವನಿಗೆ ಸಪರ್ಯ ಅಂದರೆ ಪೂಜೆ, ಪೂಜೆಯನ್ನು ಮಾಡಿದರೂ ಕೂಡ ಅಪಿ ಅಸೌ ಅತ್ಯುತ್ತಮಾಂ ಗತಿಂ ಭಜತೆ, ಪರಮಾತ್ಮ ಅಷ್ಟು ಕೃಪಾಳು, ಅವರಿಗೆ ಒಳ್ಳೆ ಗತಿಯನ್ನು ಕೊಡ್ತಾನೆ. ಇನ್ನ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ,
ಪರಮಾತ್ಮನಿಗೆ, ಏನಪ್ಪ ನೀನು ಈ ಥರ ಇದೆಯಾ ನೀನು ವಸ್ತುತಃ, ಆದರೆ ಈ ಬಲಿಚಕ್ರವರ್ತಿ ವಿಷಯದಲ್ಲಿ ಕಥಂ ರುಚ್ಛೇತ್, ಅವನು ಹೇಗೆ ತಾನೇ ಆರ್ತಿಂ ರುಚ್ಛೇತ್, ಆರ್ತಿಂ ಅಂದರೆ ಕಷ್ಟ, ಏನು ಅವನನ್ನು ಕಟ್ಟಾಕಿದೀಯ ನೀನು, ಕಾರಾಗೃಹದಲ್ಲಿ ಇಟ್ಟಿದ್ಯಾ, ಬಂಧನವನ್ನು ಮಾಡಿದೀಯಾ, ಅಯಂ ಬಲಿಹಿ ಕಥಂ ಆರ್ತಿಂ ರುಚ್ಛೇತ್, ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಬ್ರಹ್ಮದೇವರು. ನೀನು ಇಷ್ಟು ಒಂದು ಸಣ್ಣ ಪೂಜೆಗೂ ಒಲಿಯುವ ಒಳ್ಳೆ ಉನ್ನತ ಸ್ಥಾನವನ್ನು ಕೊಡುವವ ನೀನು, ಈ ಬಲಿಚಕ್ರವರ್ತಿ ಯಾಕಪ್ಪ ಇಷ್ಟೊಂದು ಕಷ್ಟ ಕೊಡ್ತಾ ಇದೆಯಾ, ಯಾಕಪ್ಪ ಅವನಿಗೆ ಯಾಕೆ ತೊಂದರೆ ಆಗಬಾರ್ದು, ಯಾಕೆ ಬಂಧನವನ್ನು ಅವನು ಹೊಂದಬಾರದು, ಯಾಕಪ್ಪ ಅವನಿಗೆ ಇಷ್ಟು ತೊಂದರೆ ಆಗಬಾರ್ದು ಅಂದರೆ, ತಸ್ಮೈ ತುಭ್ಯಂ ತ್ರಿಲೋಕೀಂ ದತ್ವಾ ನ ವಿಕ್ರಮ ಮನಃ, ಅವಿಕ್ರಮ ಮನಃ ಅಂತಲೂ ಇನ್ನೊಂದು ಪಾಠ. ನಿನಗೆ 3 ಲೋಕವನ್ನು ದಾನ ಮಾಡಿದ್ದಾನೆ ಅವನು, ಒಂದು ಚೂರು ಮನಸ್ಸಿನಲ್ಲಿ ಹಿಂಜರಿಕೆ ಇಲ್ಲ ಅವನಿಗೆ ಕೊಡಬೇಕಾದ್ರೆ. ಏನಪ್ಪ ನಾನಿಷ್ಟು ಕಷ್ಟಪಟ್ಕೊಂಡು ಮಾಡಿದ್ದೆ, ಕೊಡಬೇಕಾದ್ರೆ 3 ಪಾದ ಅಂತ ಕೊಟ್ಟ. ಅವ್ರು ಹೇಳಿದ್ರು ಶುಕ್ರಾಚಾರ್ಯರು, ಕೊಡಬೇಡೋ, ಇವನು ಸಾಮಾನ್ಯ ಮನುಷ್ಯ ಅಲ್ಲ, ಸಾಮಾನ್ಯ ಬ್ರಾಹ್ಮಣ ವಟು ಅಲ್ಲ ಇದು, ನೋಡು ಹೇಗೆ ಬೆಳಿತಾನೆ, ಇಡೀ ಭೂಮಿಯನ್ನೇ ಆಕ್ರಮಿಸ್ಕೊಂಡ್ಬಿಡ್ತಾನೆ ಅಂತ ಗೊತ್ತಾದ ಮೇಲೂ ಕೊಟ್ಟ. ಯಾವ ಒಂದು ಮನಸ್ಸಿನಲ್ಲಿ ಹಿಂಜರಿಕೆ ಇಲ್ಲದೆ ಇವನು ಕೊಟ್ಟಿದ್ದಾನೆ, ಇಂತಹವನಿಗೆ ಯಾಕಪ್ಪ ನೀನು ಇಷ್ಟು ಕಷ್ಟ ಕೊಡ್ತಾ ಇದೀಯಾ ಅಂತ ಬ್ರಹ್ಮದೇವರ ಮಾತು. ಅಂದ್ರೆ ಏನ್ ಹೇಳಿಕ್ ಬರ್ತಾ ಇದ್ದಾರೆ ಬ್ರಹ್ಮದೇವರು, ಆ ಕಡೆ ನೋಡಿದ್ರೆ ಪ್ರಹ್ಲಾದರಾಜರು ನೀವು ಒಳ್ಳೇದೇ ಮಾಡಿದೀಯಾ ಅಂತ, ಈ ಕಡೆ ನೋಡಿದ್ರೆ ಬ್ರಹ್ಮದೇವರು ಏನಪ್ಪ ಪರಮಾತ್ಮನಿ ಹೀಗೆ ಮಾಡಿಬಿಟ್ಟಿದೀಯಾ, ಇವನಿಗೆ ಹೀಗೆ ಮಾಡಬಾರ್ದಾಗಿತ್ತು ಅನ್ನೋ ಅರ್ಥದಲ್ಲಿ ಇದೆ. ಅದಕ್ಕೆ ವಿಷ್ಣುತೀರ್ಥರು ಹೇಳ್ತಾರೆ, ಪರಮಾತ್ಮನ ಕೃಪಾಳುತ್ವವನ್ನ ಪ್ರಹ್ಲಾದರಾಜರು ಮೊದಲನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಬ್ರಹ್ಮದೇವರು ಕೂಡ ಕೃಪಾಳುತ್ವವನ್ನೇ ಹೇಳ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ, ಬರೀ ಇಷ್ಟೇ ನೋಡಬಾರದು, ಮುಂದೆ ಈ ಬಂಧನದನ್ನ ಹಾಕಿ ಅವನನ್ನ ಕೆಳಗಿನ ಲೋಕಕ್ಕೆ ಕಳಿಸ್ತಾನಲ್ವಾ, ಅಲ್ಲಿ ಪರಮಾತ್ಮ ತಾನೇ ಬಂದಿರ್ತಾನೆ. ಪರಮಾತ್ಮ ಏನ್ ಮಾಡ್ತಾನೆ, ಅವನ ಮನೆಯ ಬಾಗಿಲವನ್ನ ಕಾಯಲಿಕ್ಕೆ ತಾನೇ ಹೋಗಿ ನಿಂತ್ಕೊಂಡ್ಬಿಡ್ತಾನೆ, ತಾನೇ ಗದಾಪಾಣಿಯಾಗಿ ಬಲಿಯ ಮನೆಯನ್ನ ಅಸುರರ ದಾಳಿಯಿಂದ ಅವನು ಯಾವ ಒಂದು ತೊಂದರೆಗೂ ಅವನು ಒಳಗಾಗಬಾರದು ಅಂತ ತಾನೇ ದ್ವಾರದಲ್ಲಿ ನಿಂತ್ಕೊಂಡ್ಬಿಡ್ತಾನೆ. ಅದು ಬರುತ್ತೆ ಭಾಗವತದಲ್ಲಿ, ಬಲಿನೇ ಅನ್ಕೊಳ್ತಾನೆ. ಆಮೇಲೆ ಇವನು ವೈದ್ಯ, ಇವನು ಯಾರು, ತ್ರಿವಿಕ್ರಮ ವೈದ್ಯ, ವೈದ್ಯೋ ನಾರಾಯಣೋ ಹರಿಹಿ. ಯಾಕೆ ಗೊತ್ತಾ, ನನ್ನಲ್ಲಿ ಸ್ವಲ್ಪ ಮದ ಇತ್ತು ನನಗೆ, ನಾನ್ ದಾನ ಮಾಡ್ತಾ ಇದ್ದೀನಿ ರೇ ವಿಷ್ಣುವಿಗೆ. ಯಾಕೆಂದ್ರೆ ಶುಕ್ರಾಚಾರ್ಯ ಹೇಳ್ತಾನವನು, ಅಲ್ಲ ಶುಕ್ರಾಚಾರ್ಯರೇ ನೀವು ಹೇಳ್ತಾ ಇದ್ದೀರಾ ವಿಷ್ಣು ಅಳಿತಾನೆ ಹೀಗಲ್ಲ ಅಂತ, ಒಳ್ಳೇದೇ ಆಯ್ತಲ್ವಾ, ಯಾರಿಗೆ ಕೊಟ್ಟಿದ್ದಾರೆ ವಿಷ್ಣುವಿಗೆ ಈ ತರ ದಾನ, ಅದ್ರ ಕೀರ್ತಿ ಬರಲ್ವಾ ನನಗೆ ಅಂತ ಹೇಳ್ತಾನೆ ಬಲಿ. ನಾನ್ ಕೊಡ್ತಾ ಇದ್ದೀನಿ, ನಾನೇ 3 ಲೋಕವನ್ನ, ಎಲ್ಲ ಕಡೆ ಕೀರ್ತಿ ಬರುತ್ತೆ ಅಂತ ಹೀಗೆ ಸ್ವಲ್ಪ ಮದದಿಂದ ನಾನಿದ್ದೆ. ಆ ಮದ ಇದೆಯಲ್ವಾ ಅದೊಂದು ರೋಗ, ಆ ರೋಗಕ್ಕೆ ಚಿಕಿತ್ಸೆ ಕೊಡ್ತಾ ಇದ್ದಾನೆ ಈ ಪರಮಾತ್ಮ. ಯಾಕೆ ಅಂದ್ರೆ ವೈದ್ಯ ಅಲ್ವಾ ಅವನು ಅಂತ ಅವನೇ ಮಾತಾಡ್ಕೊಳ್ತಾನೆ. ಅದನ್ನೇ ಬ್ರಹ್ಮದೇವರು ಬೇರೆ ರೀತಿಯಲ್ಲಿ, ಅವನಿಗೆ ಕಷ್ಟ ಆಗ್ಬಾರ್ದಲ್ವೇನಪ್ಪ, ಈಗ ಇದರೆಲ್ಲ ಮಾಡಿದಾನಲ್ವಾ, 3 ಲೋಕವನ್ನೇ ನಿನಗೆ ದಾನ ಮಾಡಿದ್ದಾನೆ, ಕಷ್ಟ ಆಗ್ಬಾರ್ದಲ್ವಾ ಅಂದ್ರೆ ಅದನ್ನು ಪರ್ಯವಸಾನ ಮಾಡಬೇಕು. ಕಷ್ಟ ಆಗೋದಿಲ್ಲ, ಮುಂದೆ ದೊಡ್ಡ ಅನುಗ್ರಹವನ್ನೇ ಮಾಡ್ತೀಯಾ ಅಂತ, ಅದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅದನ್ನೇ ಅನುಗ್ರಹವನ್ನೇ ಮಾಡ್ತಾನೆ.
ಅದರಿಂದ ಈ ಶ್ಲೋಕವನ್ನು ಯಾಕೆ ಇಟ್ಟಿದ್ದಾರೆ ವಿಷ್ಣು ತೀರ್ಥರು ಅಂದರೆ, ಆ ಮೊದಲನೇ ವಾಕ್ಯ ಇದೆಯಲ್ವಾ ಈ ಶ್ಲೋಕದಲ್ಲಿ, ಸಾಮಾನ್ಯ ಜನರಿಗೂ ಕೂಡ ಸ ಅವನ ಮೇಲೆ ಭಾರಿ ಭಕ್ತಿ ಅಂತೇನಲ್ಲ, ಸ್ವಲ್ಪ ಭಕ್ತಿ ಇದ್ದು ಅವನ ಪೂಜೆಯನ್ನ ಮಾಡಿದರೆ ಸಾಕು, ಅವನಿಗೆ ಒಳ್ಳೆ ಗತಿಯನ್ನು ಕೊಡ್ತಾನೆ ಪರಮಾತ್ಮ. ಅದರಿಂದ ಕೃಪಾಳುತ್ವವನ್ನ ಆ ಮೊದಲನೇ ವಾಕ್ಯದಲ್ಲಿ ಎತ್ತು ಕೊಂಡಾಡ್ತಾ ಇದ್ದಾರೆ. ಹೇ ಭಗವನ್ ಯತ್ ಪಾದಯೋ ಅವಷಧೀ ಸಲಿಲಂ ಪ್ರದಾಯ ದೂರ್ವಾಂಕುರೈರಪಿ ಸತೀಂ ಸಪರ್ಯಾಂ ವಿಧಾಯ ಅಸೌ, ಅಂತಹ ಮನುಷ್ಯನಿಗೆ ಅತ್ಯುತ್ತಮಾಂ ಗತಿಂ ಭಜತೆ, ಆ ಮನುಷ್ಯನು ಒಳ್ಳೆ ಗತಿಯನ್ನ ಹೊಂದುತ್ತಾನೆ. ಹಾಗಿರ್ಬೇಕಾದ್ರೆ ತ್ರಿಲೋಕೀಂ ದತ್ವಾ ಅಯಂ ಬಲಿಹಿ ಕಥಂ ಮಾರ್ತಿಂ ಮೃಚ್ಛೇತ್ ಅಂತ ಪ್ರಶ್ನೆ ಮಾಡಬಾರ್ದು, ಅದನ್ನು ಪರ್ಯವಸಾನ ಮಾಡಬೇಕು. ಖಂಡಿತ ಅವನು ದುಃಖವನ್ನು ಹೊಂದೋದಿಲ್ಲ, ಕಷ್ಟವನ್ನು ಹೊಂದೋದಿಲ್ಲ ಅಂತ ಅದನ್ನ ಪರ್ಯವಸಾನ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಕಥಂ ಮಾರ್ತಿ ಮೃಚ್ಛೇತ್ ನ ಸರ್ವಥಾಪಿ ಅಂತ ಎಂಡ್ ಮಾಡಬೇಕು. ಆದ್ದರಿಂದ ಬಲಿಗೂ ಕೂಡ ಅಂತಹ ಅವನು ಅವನು ಮಾಡಿರುವ ದಾನಕ್ಕೆ ಅದನ್ನು ಸ್ವೀಕಾರ ಮಾಡಿ ಅದರಲ್ಲಿರುವ ಒಂದು ಮದ ಎನ್ನುವುದನ್ನು ಮಾತ್ರ ತೆಗೆದು ಅವನಿಗೆ ಒಳ್ಳೆ ಗತಿಯನ್ನೇ ಕೊಟ್ಟಿದ್ದಾನೆ ಅಂತ ಬ್ರಹ್ಮದೇವರು ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾರೆ. ಇನ್ನ ಮುಂದಿನ ಶ್ಲೋಕದಲ್ಲಿ ಮತ್ತೆ ಅದು ಈ ವಾಮನ ಪರಮಾತ್ಮನ ಬಲಿಚಕ್ರವರ್ತಿಯ ಕಥೆನೇ. ಆ ಬಲಿಚಕ್ರವರ್ತಿ ಪರೀಕ್ಷೆ ಮಾಡಿ ವಾಮನ ಬಲಿಚಕ್ರವರ್ತಿಯನ್ನ ಪರೀಕ್ಷೆ ಮಾಡಿ ಏನು ಅವನಿಗೆ ಅನುಗ್ರಹ ಮಾಡ್ದ, ಅದು ನಮ್ಮಂತಹ ಭಕ್ತರಿಗೆ ಆ ಥರ ಅನುಸಂಧಾನ ಬಹಳ ಬೇಕೇ ಬೇಕು, ಇಟ್ಕೊಂಡೇ ಇರಬೇಕು ಅಂತ ಸ್ವಯಂ ಪರಮಾತ್ಮನೇ ಹೇಳ್ಬಿಡ್ತಾನೆ. ಇನ್ನ ಹೇಗೆ ಹೇಳ್ತಾನೆ ಅಂತಂದ್ರೆ, ಈ ಶ್ಲೋಕದಲ್ಲಿ ಬಲಿ ಏನ್ ಮಾಡ್ತಾನೆ, ತನಗೆ ಇಷ್ಟು ಪರಮಾತ್ಮ ಏನು ಮಾಡಿದ್ದಾನೆ ಅದು ಅನುಗ್ರಹನೇ, ಇದು ನನ್ನ ಮೇಲೆ ಮಾಡಿದ ಅನುಗ್ರಹ ಅಂತ ಸ್ವಯಂ ಬಲಿಚಕ್ರವರ್ತಿ ಹೇಳ್ತಾನೆ. ಅದು ಹೇಗೆ ಅನುಸಂಧಾನ ಇತ್ತು ಅವನದು ಅಂತ ಈ ಶ್ಲೋಕದಲ್ಲಿದೆ. ಬಿಭೇಹಿನಾಹಂ ನಿರಯಾತ್ ಪದಚ್ಯುತೋ ನಪಾಶಬಂಧಾತ್ ವ್ಯಸನಾತ್ ದುರತ್ಯಯಾತ್ ನಚಾರ್ಥಕೃಚ್ಛ್ರಾತ್ ಭವತೋ ವಿನಿಗ್ರಹಾತ್ ಅಸಾಧುವಾದಾತ್ ಶಮುದ್ವಿಜೇಯತಾ. ಬಿಭೇಮಿ ನ ಅಹಂ ನಿರಯಾತ್ ಪದಚ್ಯುತಃ ನ ಪಾಶಬಂಧಾತ್ ವ್ಯಸನಾತ್ ದುರತ್ಯಯಾತ್ ನ ಚ ಅರ್ಥಕೃಚ್ಛ್ರಾತ್ ಭವತಃ ವಿನಿಗ್ರಹಾತ್ ಅಸಾಧುವಾದಾತ್ ಭೃಶಂ ಉದ್ವಿಜೆ ಯಥಾ. ಸ್ವಲ್ಪ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ. ಅಸಾಧುವಾದಾತ್ ಅಸಾಧುವಾದಾತ್ ಭೃಶಂ ಉದ್ವಿಜೆ ಯಥಾ. ಇಲ್ಲೂ ಅಷ್ಟೇ ಎರಡು ಕ್ರಿಯಾಪದಗಳಿದೆ. ಬಿಭೇಮಿ ಅಂತ ಒಂದು ಕ್ರಿಯಾಪದ, ಉದ್ವಿಜೆ ಅಂತ ಇನ್ನೊಂದು ಕ್ರಿಯಾಪದ. ನ ಬಿಭೇಮಿ, ನಾನು ಹೆದರೋದಿಲ್ಲ, ಆದರೆ ಉದ್ವಿಜೆ, ನನಗೆ ನಡಕ ಉಂಟಾಗತ್ತೆ, ಸಂಕಟ ಪಡ್ತೇನೆ, ಉದ್ವಿಗ್ನ ಸ್ಥಿತಿಗೆ ಹೋಗ್ಬಿಡ್ತೇನೆ ನಾನು ಅಂತ ಬಲಿಚಕ್ರವರ್ತಿ ಹೇಳ್ತಾ ಇದ್ದಾನೆ. ಯಾವಾಗ ನೋಡಿ, ಅವನು ಬಲಿ ಹೇಳೋದು ಅಹಂ ನ ಬಿಭೇಮಿ, ನಾನು ಹೆದರೋದಿಲ್ಲ. ಯಾವಾಗ ಪದಚ್ಯುತಃ, ಇಂದ್ರ ಪದವಿ ನನಗೆ ಕೊಡ್ತಾನೆ ಅಥವಾ ಕೊಟ್ಟಿದ್ದ, ಅದನ್ನ ನಾನು ಕೆಳಗಿಳಿತೇನೆ ಅಥವಾ ಪರಮಾತ್ಮ ಇಳಿಸ್ಬಿಡ್ತಾನೆ, ನನಗೇನು ತೊಂದರೆ ಇಲ್ಲ, ನನಗೇನು ಹೆದರಿಕೆ ಇಲ್ಲ.
ಅಥವಾ ಏನೋ ನರಕದಲ್ಲಿ ಹಾಕ್ತಾನ? ನಿರಯಾದಪಿ ನ ಬಿಭೇಮಿ, ನರಕಕ್ಕೂ ಹೆದರೋದಿಲ್ಲ. ಅಥವಾ ನನಗೆ ಈ ಕಟ್ಟಿದನಲ್ವಾ, ಪಾಶಬಂಧ ಹಾಕಿ ಕಾರಾಗೃಹದಲ್ಲಿ ಹಾಕಿದನಲ್ವಾ, ಪಾಶಬಂಧಾತಪಿ ನ ಬಿಭೇಮಿ. ದುರತ್ಯಯಾತ್ ವ್ಯಸನಾತ್ ನ ಬಿಭೇಮಿ. ವ್ಯಸನ ಅಂದ್ರೆ ಕಷ್ಟ, ದುರತ್ಯಯ, ಅತ್ಯಯ ಅಂದ್ರೆ ದಾಟೋದು, ದುರತ್ಯಯ ಅಂದ್ರೆ ದಾಟಕ್ಕಾಗದೇ ಇರುವಂತಹ. ಉದಾಹರಣೆಗೆ ದೊಡ್ಡ ರೋಗ ಕೊಟ್ಬಿಟ್ಟ ಅನ್ಕೊಳಪ್ಪ, ಆಜೀವ ಇವನು ಮರಣ ಪರ್ಯಂತ ಇರುವಂತಹ ಯಾವುದೋ ಒಂದು ರೋಗ. ಈ ಡಯಾಬಿಟಿಸು ಅದೆಲ್ಲ ಹಂಗೇನೆ, ಬಂದ್ರೆ ಹೋಗೋದೇ ಇಲ್ಲ ಅದು. ಅಂತಹ ಒಂದು ಯಾವುದೋ ಒಂದು ಕಷ್ಟಗಳನ್ನು ಕೊಟ್ಬಿಟ್ಟ, ಅದಕ್ಕೂ ನಾನು ಹೆದರೋದಿಲ್ಲ ಅಂತ ಹೇಳ್ತಾನೆ ಬಲಿಚಕ್ರವರ್ತಿ. ಅರ್ಥಕೃಚ್ಛ್ರಾತ್ ನಚ, ಅರ್ಥ ಅಂದ್ರೆ ಸಂಪತ್ತು, ಕೃಚ್ಛ್ರ ಅಂದ್ರೆ ಕಷ್ಟ ನಾಶ ಅಥವಾ ಬಡತನ. ಸಂಪತ್ತಿಲ್ವಾ, ಬಡತನ ಬಂತ, ಅದಕ್ಕೂ ನಾನು ಹೆದರೋದಿಲ್ಲ. ಭವತಃ ವಿನಿಗ್ರಹಾತ್ ನ ಬಿಭೇಮಿ. ವಿನಿಗ್ರಹ ಅಂದ್ರೆ ಇವಾಗ ಮಾಡ್ತಾ ಇದ್ದಾನಲ್ಲ ಶಿಕ್ಷೆ, ಆ ಶಿಕ್ಷೆಗೂ ನಾನು ಹೆದರೋದಿಲ್ಲ. ಮತ್ತಿನ್ನೇನಪ್ಪ, ಆದರೂ ನಾನು ಇದಕ್ಕೆ ಉದ್ವಿಜೆ, ಒಂದಕ್ಕೆ ಸಂಕಟ ಪಡ್ತೀನಿ ನಾನು, ಏನು ಗೊತ್ತಾ? ಅಸಾಧುವಾದಾತ್ ಉದ್ವಿಜೆ. ನಾನು ಸುಳ್ಳು ಹೇಳಿಬಿಟ್ನಲ್ವಾ ಅಂತ ಒಂದು ಆ ಕೆಟ್ಟ ಮಾತಿಗೆ ಸಂಕಟ ಪಡ್ತೇನೆ ನಾನು. ಭೃಶಂ ಉದ್ವಿಜೆ, ಭಾರಿ ಹೆದರ್ತೇನೆ. ಏನು ನಮಗೆ ಅರ್ಥನೇ ಆಗಲ್ಲ. ನಾವು ದಿನ ಬೆಳಗಾದ್ರೆ 1,000 ಸುಳ್ಳು ಹೇಳಿರ್ತೀವಿ. ನಮಗೆ ಸುಳ್ಳು ಅನ್ನೋದು ಒಂಥರ ಆ, ನಮ್ಮ ಮಾತಿನಲ್ಲಿ ಅದು ಬೆರಕೆ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿರುತ್ತೆ. ಅಷ್ಟು ಸಹಜವಾಗಿ ಸುಳ್ಳು ಹೇಳಿಬಿಡ್ತೀವಿ ನಾವು. ನಮಗೆ ಸುಳ್ಳು ಹೇಳಿದೀವಿ ಅಂತಲೂ ಗೊತ್ತಾಗೋದಿಲ್ಲ, ಅಷ್ಟು ನ್ಯಾಚುರಲ್ ಆಗಿ ಸುಳ್ಳು ಹೇಳ್ತಾ ಇರ್ತೀವಿ. ಆದರೆ ಬಲಿಚಕ್ರವರ್ತಿ ಹೇಳ್ತಾನೆ, ನಾನು ಸುಳ್ಳು ಹೇಳಿದ್ನಲ್ವಾ ಅದಕ್ಕೆ ಹೆದರ್ತೇನೆ. 3 ಪಾದ ದಾನ ಕೊಡ್ತೀನಿ ಅಂತ ಹೇಳಿ ಆಗಲೇ ಇಲ್ವಲ್ಲ, 2 ಆಗೋಯ್ತಲ್ವಾ, ನನಗೆ ಅದಕ್ಕೆ ಹೆದರಿಕೆ ಆಗ್ತಾ ಇದೆ ಅಂತಾನೆ. ಅಂದ್ರೆ ಪರಮಾತ್ಮ ಅವನಿಗೆ ಆ ಒಂದು ಮನಸ್ಥಿತಿಯನ್ನ ಉಂಟು ಮಾಡ್ಲಿಕ್ಕೇನೆ ಇದು ಮಾಡಿದ್ದು. ಅವನ ಮೊದಲೇನಿತ್ತು, ನನ್ನ ಸಂಪತ್ತು ನಾನು ಕೊಟ್ಬಿಡ್ತೀನಿ. ಯಾರ್ರಿ ಕೊಡ್ತಾರೆ, ಯಾರು? ಎಲ್ಲಾರ ಕತೆ ಕೇಳಿದಿರೇನ್ರಿ ನೀವು? ಅಂತಹ ವಿಷ್ಣು ಬಂದು ಯಾರ ಹತ್ರ ದಾನ ಕೇಳೋದು ಕತೆ ಇದೆಯಾ ಎಲ್ಲಾದ್ರೂ? ಹೊಡೆದಿಸ್ಕೊಂಡಿದ್ದಾನೆ ಎಲ್ಲಾರ ಕೈಲಿ. ಅಂಥದ್ದು ನನ್ನ ಹತ್ರ ಬಂದು ದಾನ ಕೇಳ್ತಾನೆ ಅಂದರೆ ನಾನು ಎಷ್ಟು ದೊಡ್ಡವನಿರಬೇಕು, ಏನು ನಂದು ಮಹಿಮೆ. ಪರಮಾತ್ಮ ಬಂದು ದಾನ ಕೇಳ್ತಾನೆ ಅಂದರೆ ಅಂತ ಅವನಿಗೆ ಮೊದಲು ಆ ಮದ ಇತ್ತು. ಇವಾಗ ಏನು ಮಾಡಿಬಿಟ್ಟ, ಇಷ್ಟೆಲ್ಲ ಮಾಡಿದ್ರಿಂದ ಅವನಿಗೆ ಮದ ಇಳಿದು ತಾನು ತಪ್ಪಾಡದೆ, ತಾನು ಅಹಂಕಾರದಿಂದ ಎಲ್ಲವನ್ನು ಕೊಡ್ತೀನಿ, 3 ಪಾದವನ್ನು ಕೊಡ್ತೀನಿ ಅಂತ ನಾನೇನು ಹೇಳಿಬಿಟ್ಟೆ. ಅದ್ರ ಬಗ್ಗೆ ಪರಮಾತ್ಮ ಅವನಿಗೆ ಒಂದು ಈ ತರಹ ಮನಸ್ಥಿತಿಯನ್ನು ಕೊಟ್ಟು ಆ ಅಹಂಕಾರವನ್ನು ಇಳಿಸ್ತ. ಈ ಶ್ಲೋಕ ಕೊಟ್ಟಿರೋದೇ ಆ ಅಹಂಕಾರವನ್ನು ಇಳಿಸಿದ್ದಾನೆ ಅಂತ ತೋರಿಸ್ಲಿಕ್ಕೆ. ಯಾಕೆಂದ್ರೆ ಇದು ಸ್ವಯಂ ಬಲಿಚಕ್ರವರ್ತಿ ಆಡಿರುವ ಮಾತು. ಪದಚ್ಯುತಃ ಅಹಂ ನಿರಯಾದ್ ನ ಬಿಭೇಮಿ, ಪಾಶಬಂಧಾತ್ ನ ಬಿಭೇಮಿ, ದುರತ್ಯಯಾತ್ ವ್ಯಸನಾತ್ ನ ಬಿಭೇಮಿ, ಅರ್ಥಕೃಚ್ಛ್ರಾತ್ ನಚ ಭವತಃ ವಿನಿಗ್ರಹಾದಪಿ ನ ಬಿಭೇಮಿ, ಯಥಾ ಅಸಾಧುವಾದಾತ್ ಭೃಶಂ ಉದ್ವಿಜೆ. ಎಷ್ಟು ನಾನು ಅಸಾಧುವಾದಕ್ಕೆ, ಮಿಥ್ಯಾ ಸುಳ್ಳು ಹೇಳಿರುವ ಮಾತು ನಂದು ಅಂತ ಏನಾಗ್ಬಿಡತ್ತೋ ಅದರಷ್ಟು ನಾ ಇನ್ಯಾವುದಕ್ಕೂ ಹೆದರೋದಿಲ್ಲ ಅಂತ ಆ ತಾನು ಏನು ಅಹಂಕಾರದಿಂದ ಆಡಿದ ಮಾತಿತ್ತೋ ಆ ಮಾತಿನ ಮೇಲೆ ಮತ್ತೆ ಮೆಲುಕು ಹಾಕಿಸಿ ಪರಮಾತ್ಮ ಅವನಿಗೆ ಒಳ್ಳೆ ಬುದ್ಧಿಯನ್ನು ಕೊಟ್ಟಿದ್ದಾನೆ. ಅದು ಮತ್ತೆ ವಿಷ್ಣು ತೀರ್ಥರು
ಆ ಕಥೆಯಲ್ಲೇ ಬರುವ ಇನ್ನೂ ಮೂರ್ನಾಲ್ಕು ಶ್ಲೋಕಗಳನ್ನು ವ್ಯಾಖ್ಯಾನದಲ್ಲಿ ಬರೀತಾರೆ. ಕ್ಷೀಣೋ ವಿಭ್ರಂಶಿತ ಸ್ಥಾನಾತ್ ಕ್ಷಿಪ್ತೋ ಬದ್ಧಶ್ಚ ಶತ್ರುಭಿಃ ಜ್ಞಾತಿಭಿಶ್ಚ ಪರಿತ್ಯಕ್ತೋ ಯಾತನಾತಃ. ಆ ಬಲಿ ಅವನು ಎಂತಹ ಒಂದು ಸ್ಥಿತಿಯನ್ನು ಕೊಟ್ಟ ಅಂತಂದ್ರೆ ಧರ್ಮ ಪ್ರಜ್ಞೆ ಮೂಡಿತು ಅವನಲ್ಲಿ. ತನ್ನ ಎಲ್ಲ ಸಂಪತ್ತನ್ನು ಕಳೆದುಕೊಂಡರು, ತನ್ನ ಸ್ಥಾನ ಹೋಯಿತು, ಶತ್ರುಗಳು ಗರುಡ ದೇವರು ಬಂದು ಆ ಪರಮಾತ್ಮನ ಸೇವಕರು ಬಂದು ಅವನನ್ನು ಬಂಧಿಸಿಬಿಟ್ರು, ಬಂಧುಗಳೆಲ್ಲ ಬಿಟ್ಟು ಹೋಗ್ಬಿಟ್ರು, ಶುಕ್ರಾಚಾರ್ಯರು ಶಾಪ ಕೊಟ್ಬಿಡ್ತಾರೆ ಅವನಿಗೆ. ನನ್ನ ಮಾತು ಕೇಳ್ತಾ ಕೊಡಬೇಡ ಅಂತ ಹೇಳಿದ್ರು ಶುಕ್ರಾಚಾರ್ಯರು. ಅಂದ್ರೂ ಕೊಟ್ಟ. ಆವಾಗ ಶುಕ್ರಾಚಾರ್ಯರು ನಿನ್ನ ರಾಜ್ಯ ಎಲ್ಲ ನಶಿಸ್ಲಿ ಅಂತ ಶಾಪ ಕೊಟ್ಬಿಡ್ತಾರೆ. ಎಷ್ಟು ಅವನಿಗೆ ತೊಂದರೆ ಇತ್ತು, ಆದರೂ ಕೂಡ ಅವನಿಗೆ ಈ ಪ್ರಜ್ಞೆ ಕೊಟ್ಟಿದ್ದಾನೆ ಪರಮಾತ್ಮ. ನಾನು ಸತ್ಯವಚನವನ್ನು ಮೀರಿದಂಗೆ ಆಗತ್ತಲ್ಲಪ್ಪ ಅಂತ ಅವನಿಗೆ ಅಷ್ಟು ದುಃಖ ಇದ್ದಾಗ ಮೂರನೇ ಪಾದವನ್ನು ಅವನ ತಲೆ ಮೇಲಿಟ್ಟು ಅವನ ಪ್ರತಿಜ್ಞಾವನ್ನು ಪೂರ್ಣೆ ಮಾಡ್ತಾನೆ. ಮುಂದೆ ಸಾವರ್ಣಿ ಮನ್ವಂತರ ಅಂತ ಬರುತ್ತೆ. ಆ ಸಾವರ್ಣಿ ಮನ್ವಂತರದಲ್ಲಿ ಅವನಿಗೆ ಇಂದ್ರ ಪದವಿಯನ್ನು ಕೊಡ್ತಾನೆ ಪರಮಾತ್ಮ. ಅಲ್ಲಿಯ ತನಕ ಸುತಲ ಲೋಕದಲ್ಲಿ ವಿಶ್ವಕರ್ಮ ವಿನಿರ್ಮಿತಂ ಇಂದ್ರಸೇನ ಮಹಾರಾಜ ಯಾಹಿ ಭೋ ಭದ್ರಮಸ್ತುತೆ ಅಂತ ಪರಮಾತ್ಮ ಹೇಳ್ತಾನೆ. ಹೇ ಬಲಿಚಕ್ರವರ್ತಿ, ಸುತಲ ಲೋಕದಲ್ಲಿ ಹೋಗು, ಅಲ್ಲಿ ವಿಶ್ವಕರ್ಮನಿಂದ ನಿರ್ಮಿತವಾದ ಒಂದು ಸ್ಥಳ, ಅಲ್ಲಿ ನೀನು ಇರು ಅಂತ, ನೀನು ಒಳ್ಳೇದಾಗಲಿ ಅಂತ ಪರಮಾತ್ಮ ಹೇಳ್ತಾನೆ. ಪರಮಾತ್ಮ ಅವನಿಗೆ ಚಕ್ರಾಯುಧವನ್ನೇ ಗದಾಪಾಣಿಯನ್ನಾಗೆ ಇಟ್ಕೊಂಡು ಗದಾಪಾಣಿಯಾಗೆ ನಿಂತು ಬಿಡ್ತಾನೆ, ರಕ್ಷಣೆ ಮಾಡ್ತೀನಿ ಅಂತ. ಇದು ಪರಮಾತ್ಮನೇ ಕೊಟ್ಟಿರುವ ವರ ಅವನಿಗೆ. ಅಲ್ಲಿ ಸುತಲ ಲೋಕದಲ್ಲಿ ದೈತ್ಯರೆಲ್ಲ ಇರ್ತಾರೆ, ಆದರೂ ನಿನಗೆ ನಾನು ಅವರ ಸಂಘ ನಿನಗೆ ಆಗದೇ ಇರುವಂತೆ ನೋಡ್ಕೊಳ್ತೇನೆ. ಸದಾ ಸನ್ನಿಹಿತಂ ವೀರ ಮಾಂ ದ್ರಕ್ಷತೆ ಭವಾನ್. ನಾನು ಯಾವಾಗಲೂ ಅಲ್ಲಿರ್ತೀನಿ, ನನ್ನನ್ನು ನೀನು ಯಾವಾಗಲೂ ನೋಡ್ತಾ ಇರ್ಬೋದು. ತ್ವತ್ಶಾಸನಾತಿ ಗಾನ್ ಚಕ್ರಮ್ಮೆ ಸೂದಯಿಷ್ಯತಿ ರಕ್ಷಿಷ್ಯೆ ಸರ್ವತೋಹಂ ತ್ವಾಂ ಸಾನುಗಂ ಸಪರಿಚ್ಛದಂ. ನಿನ್ನ ಸುತ್ತ ದೈತ್ಯರ ಇದ್ರೂ ನಿನಗೆ ಅವರ ಉಪಟಳ ಏನೂ ಆಗದೆ ಇರೋ ಹಾಗೆ, ಬರೀ ಫಿಸಿಕಲ್ ಆಗಲ್ಲ, ಮೆಂಟಲ್ ಆಗುವೆ. ಅಂದರೆ ನೀನು ಯಾವ ಒಂದು ಆಸುರಿ ಭಾವವನ್ನು, ಮದ ಅಹಂಕಾರ ಏನೂ ಬರದೇ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ. ಆಮೇಲೆ ನೀನು ಕೊನೆಯಲ್ಲಿ ನಿನಗೆ ಮುಂದಿನ ಇದರಲ್ಲಿ ಸಾವರ್ಣಿ ಮನ್ವಂತರದಲ್ಲಿ ಇಂದ್ರನನ್ನಾಗಿ ಮಾಡಿ ಕೊನೆಗೆ ನನ್ನ ಪಟ್ಟಣಕ್ಕೆ, ನನ್ನ ವೈಕುಂಠದಲ್ಲಿ ನೀನು ಬರ್ತೀಯಾ ಅಂತ ಅನುಗ್ರಹ ಮಾಡ್ತಾ ಇದ್ದಾನೆ. ಅಂದರೆ ಏನರ್ಥ ಆಯಿತು? ಮೊದಲು ಶ್ಲೋಕದಲ್ಲಿ ಏನು ಆ ಪ್ರಹ್ಲಾದರಾಜರು ಹೇಳಿದ್ರು, ಇದೆಲ್ಲ ನೀನು ಮಾಡುವ ಇವಾಗೇನು ಕಟ್ಟಾಕಿದೆಯಾ ಅದೆಲ್ಲ ಒಳ್ಳೆಯದೇನೆ, ಇದೆಲ್ಲ ನಿನ್ನ ಅನುಗ್ರಹನೇ ಅಂತ ಪ್ರಹ್ಲಾದರಾಜರು ಹೇಳಿದ್ರಲ್ವಾ. ಅದನ್ನೇ ಮೂರನೇ ಶ್ಲೋಕದಲ್ಲಿ ವಿಷ್ಣು ತೀರ್ಥರು ವ್ಯಾಖ್ಯಾನದಲ್ಲಿ ಭಾಗವತದಲ್ಲಿ ಬಂದಿದ್ದನ್ನೇ ಎಲ್ಲ ತೋರಿಸಿ ಅವನ ಅನುಗ್ರಹವನ್ನೇ ಮಾಡಿದ್ದಾನೆ. ಯಾರಿಷ್ಟು ಅನುಗ್ರಹ ಮಾಡ್ತಾರೆ? ಅವನಿಗೆ ಒಳ್ಳೆ ಇದು ಕೊಟ್ಟು ತಾನೇ ರಕ್ಷಕನಾಗಿ ದ್ವಾರಪಾಲಕನಾಗಿ ಇರುವಂತಹ ಸಂಗತಿ ಎಲ್ಲೂ ಇಲ್ಲ. ಎಂತಹ ಸರ್ವೋತ್ತಮ! ಯಾವುದೋ ಯಕ್ಕಶ್ಚಿತ್ ಬಲಿಚಕ್ರವರ್ತಿ ಮನೆ ಕಾಪಾಡ್ತಾನೆ, ಅವನ ಬುದ್ಧಿಯನ್ನು ಅಸುರಭಾವದಿಂದ ಅವರ ಒಂದು ಪೆಟ್ಟಿಗೆ ಅವನು ಆ ಬುದ್ಧಿ ಏನೂ ಆಗೋದಿಲ್ಲ ಅಂತ ನೋಡ್ಕೊಳ್ಳೋದಿದೆಯಲ್ಲ, ಅದು ದೊಡ್ಡ ಅನುಗ್ರಹ ಅಂತ ಏನು ಪ್ರಹ್ಲಾದರಾಜರು ಅನುಗ್ರಹನೇ ಆಯಿತು ಅಂತ ಹೇಳಿದರು. ಅದು ಇಷ್ಟೆಲ್ಲ ಇಟ್ಟುಕೊಂಡು ಅವ್ರು ಹೇಳಿತ್ತು.
ಇಲ್ಲಿಗೆ ಏನು ಆ ಬಲಿಚಕ್ರವರ್ತಿ ಮತ್ತು ವಾಮನ ಇವರ ಚರಿತ್ರೆ, ಅದರಿಂದ ಪರಮಾತ್ಮನ ಕೃಪಾಳುತ್ವ ಹೇಗೆ ಅಭಿವ್ಯಕ್ತವಾಗಿದೆ ಎನ್ನುವುದನ್ನು 3 ಶ್ಲೋಕದಲ್ಲಿ ವಿಷ್ಣು ತೀರ್ಥರು ಆ ಭಾಗವತದಲ್ಲಿ ಬಂದಿರುವ ಕಥೆಯನ್ನು ಸೆರೆ ಹಿಡಿದು ನಮಗೂ ಕೂಡ ನಾವು ಹೇಗಿರಬೇಕು ಅನ್ನೋ ಅಂಶವನ್ನು ಎತ್ತಿ ಅವರ ವ್ಯಾಖ್ಯಾನದಲ್ಲಿ ತೋರಿಸಿದ್ದಾರೆ. ಮುಂದೆ ರುಕ್ಮಿಣಿಯ ಒಂದು ಪರೀಕ್ಷೆಯನ್ನು ಮಾಡ್ತಾನೆ. ಯಾಕೆಂದರೆ ಇಲ್ಲಿ ಹೇಳಿದ್ರಲ್ವಾ, ಪರಮಾತ್ಮ ಎಲ್ಲರಿಗೂ ನೇರವಾಗಿ ಅವನು ಕೃಪಾಳುತ್ವವನ್ನು ತೋರಿಸೋದಿಲ್ಲ, ಪರೀಕ್ಷೆ ಮಾಡಿ ಅವರ ಭಕ್ತಿ ಎಷ್ಟಿದೆ ಅಂತ ಅನ್ನೋದನ್ನು ನೋಡಿ ಅವರಿಗೆ ಒಳ್ಳೆಯದನ್ನು ಮಾಡ್ತಾನೆ ಅಂತ. ಅದು ಬಲಿಚಕ್ರವರ್ತಿ ದೃಷ್ಟಾಂತ ಯಾಕಪ್ಪ, ರುಕ್ಮಿಣಿಗೆ ಹಾಗೆ ಮಾಡಿದ್ದಾನೆ, ಸ್ವಯಂ ರುಕ್ಮಿಣಿಗೆ ತನ್ನ ಹೆಂಡತಿಗೆ ಹೀಗೆ ಪರೀಕ್ಷೆ ಮಾಡಿಬಿಟ್ಟಿದ್ದಾನೆ ಅಂತ ವಿಷ್ಣು ತೀರ್ಥರು ಮುಂದಿನ ಶ್ಲೋಕದಲ್ಲಿ ಆ ಕಥೆಯನ್ನು ಹೇಳ್ತಾರೆ. ಮತ್ತದನ್ನು ಮುಂದಿನ ಸಲ ನೋಡೋಣ. ಮುಂದಿನ ವಾರ ನಾನು ಊರಲ್ಲಿರೋದಿಲ್ಲ, ಆದ್ದರಿಂದ ಅದರ ಮುಂದಿನ ವಾರ ಮಾಡೋಣ. ಶ್ರೀ